ಸಮಾಜಮುಖಿ ಗೋಷ್ಠಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಅನುವಾದ ಅಂದರೆ ಕೇವಲ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಪದಗಳನ್ನು ದಾಟಿಸೋದಲ್ಲ, ಮತ್ತೊಂದು ನೆಲದ ಭೌಗೋಳಿಕ, ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯ ಪರಿಸರದ ಅಲ್ಲಿನ ಭಾವನೆಗಳನ್ನು ಮತ್ತು ಅಲ್ಲಿನ ಪರಿಸರವನ್ನು ಸಹ ಇನ್ನೊಂದು ಭಾಷೆಗೆ ದಾಟಿಸುವಂತಹ ಒಂದು ಸೇತುವೆ ಆಗುತ್ತೆ ಅನುವಾದ. ಆ ಅನುವಾದ ಆ ಸೇತುವೆ ಎಷ್ಟರ ಮಟ್ಟಿಗೆ ಅದು ಗಟ್ಟಿಯಾಗಿ ನಿಲ್ಲುತ್ತೆ ಅನ್ನೋದು ಆ ಅನುವಾದದ ಮೇಲೆ ನಿಂತಿರುತ್ತೆ. ಹಾಗಾಗಿ ಇಂದಿನ ಸಂವಾದದ ನಮ್ಮ ಮುಖ್ಯ ಉದ್ದೇಶ ಏನಂದರೆ, ಭಾಷೆಯ ಅಸಾಧ್ಯತೆಯ ಅಂಚಿನಲ್ಲಿ, ಅಂದರೆ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಹೋಗುವಾಗ ಒಂದು ಹೊಸ ನುಡಿಗಟ್ಟೆ ಒಂದು ಸೃಷ್ಟಿ ಆಗುತ್ತಲ್ಲ, ಆ ಅಸಾಧ್ಯತೆ ಅಂಚಿನಲ್ಲಿ ಒಂದು ಹೊಸ ನುಡಿಗಟ್ಟು ಸೃಷ್ಟಿಯಾಗುವುದರಲ್ಲಿ ಭಾಷಾ ಸಾಧ್ಯತೆಗಳನ್ನು ಮೀರಿ ಅನುವಾದ ಸಾಹಿತ್ಯ ಹೊರಹೊಮ್ಮುತ್ತೆ ಅನ್ನೋದು ಈ ಗೋಷ್ಠಿಯ ಒಂದು ಚರ್ಚೆ. ಮೊದಲಿಗೆ ಸರ್, OLN ಸರ್, ನನ್ನ ಪ್ರಶ್ನೆ, ಭಾಷೆ ಅನ್ನೋದು ಒಂದು ಕಮ್ಯುನಿಕೇಷನ್ ಟೂಲ್ ಅಷ್ಟೇ ಅಲ್ಲದೆ ಅದು ಒಂದು ಸಂಸ್ಕೃತಿಯ ಒಂದು ಜೀವಾಳ ಅಂತ ಅನ್ಬೋದು. ಈಗ ಭಾಷಾ ಸಾಧ್ಯತೆಗಳ ಮೀರಿದ ಅನುವಾದ ಅಂದರೆ ಅದು ಭಾಷೆಯ ಮಿತಿಗಳದ ಒಂದು ಏನಂತಾರೆ, ಮಿತಿಯನ್ನು ಮೀರೋದು ಅಂತನೋ ಅಥವಾ ಅದು ಕೂಡ ಒಂದು ಸೃಜನಾತ್ಮಕವಾದಂಥ ವಿಸ್ತಾರವೋ ಅನ್ನೋದು ನನ್ನ ಪ್ರಶ್ನೆ ಸರ್. ನಮಸ್ಕಾರ. ಭಾಷೆಯ ಮಿತಿಗಳ ಆಚೆಗೆ ಅಂತ ಹೇಳಿದಿರಲ್ಲ, ಅದೇ ಸ್ವಲ್ಪ ಸಮಸ್ಯಾತ್ಮಕವಾದ. ಭಾಷೆಯ ಆಚೆಗೆ ಏನೂ ಇರೋಕ್ಕೆ ಸಾಧ್ಯವೇ ಇಲ್ಲ ಅಂತ ಒಂದು ಮಾತಿದೆ. ಭಾಷೆ ಈಚೆಗೂ ಏನೂ ಇಲ್ಲ. ಭಾಷೆಯ ಆಚೆ ಈಚೆಗಿರೋದು ಮೌನ ಮಾತ್ರ. ಹಾಗಾಗಿ ಅದು ಒಂದು ಮಾತಾದರೆ, ಇನ್ನೊಂದು, ಭಾಷೆ ವಾಸ್ತವವನ್ನು ವಿವರಿಸೋದಿಲ್ಲ, ಭಾಷೆಯೇ ವಾಸ್ತವವನ್ನು ಸೃಷ್ಟಿ ಮಾಡುತ್ತೆ. ನಾವು ಬಳಸೋ ಭಾಷೆನೇ ನಮ್ಮ ವಾಸ್ತವವನ್ನು ಸೃಷ್ಟಿ ಮಾಡುತ್ತೆ. ಇವು ತುಂಬ ಒಳ್ಳೆಯವರು, ತುಂಬ ಕೆಟ್ಟವರು, ನಾವು ಚೂಸ್ ಮಾಡ್ಕೊಳ್ಳೋ ಪದಗಳು, ಆ ಪದಗಳೇ ನಮ್ಮ ಮಟ್ಟಿಗೆ ಒಂದು ವಾಸ್ತವವನ್ನು ಸೃಷ್ಟಿ ಮಾಡ್ತಾ ಇರ್ತವೆ. ಸೊ ಭಾಷೆ ಇಲ್ಲದೆ ವಾಸ್ತವ ಅನ್ನೋದು ಕೂಡ ಇರೋದಿಲ್ಲ. ಸೊ ಭಾಷೆಯ ಸಾಧ್ಯತೆಗಳನ್ನು ಮೀರಿ ಅನ್ನೋದು ನನಗೆ ಸ್ವಲ್ಪ ಅರ್ಥ ಆಗಲ್ಲ. ಭಾಷೆಯ ಸಾಧ್ಯತೆಗಳನ್ನು ಮೀರಿದರೆ ಒಂದೇ ಚಾನ್ಸ್ ಅಂದರೆ ಮೌನವಾಗಿರಬೇಕು. ನಾವೇನಾದ್ರು ಅರ್ಥ ಮಾಡಿಸ್ಬೇಕು ಅಂದರೆ ಭಾಷೆ ಒಳಗೆ ಇರಬೇಕು. ಇದನ್ನು ನಾನು ಅರ್ಥ ಮಾಡ್ಕೊಂಡಿದ್ದು ಹೀಗೆ. ಈ ಟಾಪಿಕ್ನ ಒಂದೊಂದು ಭಾಷೆಯಲ್ಲಿ ಕೆಲವು ಸಂಗತಿಗಳನ್ನು ಹೇಳೋಕ್ಕೆ ಅವಕಾಶ ಇರುತ್ತೆ, ಒಂದು ದಾರಿ ಇರುತ್ತೆ, ನುಡಿಗಟ್ಟು ಇರುತ್ತೆ. ಅದು ಇನ್ನೊಂದು ಭಾಷೆಯಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲದೆ ಇರುತ್ತೆ. ಅದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಅಂದರೆ, ನಮ್ಮಲ್ಲಿ ಎಳೆ ಬಿಸಿಲು, ಇಳಿ ಬಿಸಿಲು, ಸುಡು ಬಿಸಿಲು, ಬಿರು ಬಿಸಿಲು, ಬಿಸಿಲಿಗೆ ಸಂಬಂಧಪಟ್ಟ ಒಂದು 10-15 ಥರ ಜ್ಞಾಪಿಸ್ಕೋಬೋದು. ಬಟ್ ಇಂಗ್ಲೀಷ್ನವ್ರು ಹಾಳಾದ ಬಿಸಿಲು ಅನ್ನೋಕ್ಕೆ ಪದವೇ ಇಲ್ಲ. ಆದರೆ ಅದರಲ್ಲಿ ಹಿಮ ಅನ್ನೋದಕ್ಕೆ ಐಸ್ ಅನ್ನೋಕ್ಕೆ ಒಂದು 10-20 ಪದ ಸಿಗ್ತವೆ. ನಮಗೆ ಮಂಜು, ಹಿಮ ಬಿಟ್ಟರೆ ಮತ್ತೇನು ಸಿಗುತ್ತೆ. ಅಂದರೆ ಒಂದೊಂದು ಭೌಗೋಳಿಕ ಪ್ರದೇಶದಲ್ಲೂ ಒಂದೊಂದು ಸಂಸ್ಕೃತಿಯಲ್ಲೂ ತಮಗೆ ಮುಖ್ಯ ಅನಿಸೋದಕ್ಕೆ ಒಂದು ನುಡಿ ರೂಪ ಕೊಟ್ಕೊಂಡಿರ್ತಾರೆ. ನಾನು ಅನುವಾದ ಮಾಡುವಾಗ ಅದನ್ನು ನನ್ನ ಭಾಷೆಯಲ್ಲಿ ಹೇಗೆ ಹೇಳಲಿ ಅನ್ನೋ ಪ್ರಶ್ನೆ ಬರುತ್ತಲ್ಲ, ಅಲ್ಲಿ ನನ್ನ ಬಳಕೆಯ ಭಾಷೆಯನ್ನು ವಿಸ್ತರಿಸುವ ಕೆಲಸ ಮಾಡ್ತಾ ಇರ್ತೀನಿ. ಅದು ಒಂದು ಸಾಧ್ಯತೆ. ಎರಡನೇದು, ನನಗೇನೇನೋ ಅನಿಸುತ್ತೆ ಅದನ್ನು ಕನ್ನಡದ ಕವಿಗಳು ಮಾತ್ರ ಅಲ್ಲ, ಜಗತ್ತಿನ ಯಾರ್ಯಾರೋ ಇನ್ನೂ ಬಹಳ ಚೆನ್ನಾಗಿ ಹೇಳಿಬಿಟ್ಟಿದ್ದಾರೆ, ಅವರ ಕಣ್ಣಿಂದ ನಾನು ನೋಡ್ಕೊಂಡ್ರೆ ಹೆಂಗೆ ಕಾಣುತ್ತೆ ಅನ್ನೋದಿರುತ್ತೆ. ಇದು ಕೂಡ ಲೈಫಿಗೆ ಮುಖ್ಯವಾದ ಪ್ರಶ್ನೆನೇ. ನಾನಿರುವ ಮುನ್ನ ನೀನೇನಾಗಿದ್ದೆ ಹೇಳ ಅಂತ ಅಕ್ಮಾದೇವಿದೊಂದು ವಚನ ಇದೆ.
ನನಗೆ ನಾನು ಅಂತ ಐಡಿಯಾ ಬರೋಕ್ಕೆ ಮುಂಚೆ ನೀನಿರೋಕ್ಕೆ ಸಾಧ್ಯನೇ ಇಲ್ಲ. ಸೊ ನನಗೆ ನಾನು ಕನ್ನಡಿಗ, ನಾನು ಇಂಥ ಜಾಗದವನು, ಇಂಥ ಜಾತಿಯವನು ಅಂತ ಒಂದು ಐಡೆಂಟಿಟಿ ಸೃಷ್ಟಿ ಆದಮೇಲೆ ಮಾತ್ರ ನಾನಲ್ಲದ ಇಂಗ್ಲೀಷು, ನಾನಲ್ಲದ ಹಿಂದಿ, ನಾನಲ್ಲದ ಜರ್ಮನಿ, ಅಲ್ಲಿದ್ದು ಏನೇನು ಅಂತ ಕುತೂಹಲ ಹುಟ್ಟುತ್ತೆ. ಅವರ ಕಣ್ಣಿಂದ ನನ್ನನ್ನು ನೋಡಿಕೊಂಡ್ರೆ ಹೇಗೆ ಅನ್ನೋ ಆಸೆ ಹುಟ್ಟುತ್ತೆ. ಸೊ ಒಂದು ಆಸೆ, ಬೇರೆಯವರ ಕಣ್ಣಿಗೆ ನಾನು ಹೇಗೆ ಕಾಣ್ತೇನೆ. ಅದರ ಇನ್ನೊಂದು ರೂಪ, ಬೇರೆಯವರ ಲೋಕ ಹೇಗೋ ಕಾಣ್ತು ಅಂತ ಮಾತಿನಲ್ಲಿ ಹೇಳಿದಾರಲ್ಲ, ಅದನ್ನು ನನ್ನ ಮಾತಿನಲ್ಲಿ ಹೇಳೋದು ಹೆಂಗೆ. ಕನ್ನಡ ಡಸಂಟ್ ಪರ್ಮಿಟ್ ಸೋ ಮೆನಿ ಥಿಂಗ್ಸ್, ಬಟ್ ಐ ಹ್ಯಾವ್ ಟು ಎಕ್ಸ್ಪ್ರೆಸ್ ಇಟ್. ಏನು ಮಾಡಲಿ? ಆಗ ನನಗೆ ಅನ್ಸಕ್ಕೆ ಶುರುವಾಯಿತು, ಮುಗಿಸ್ಬಿಡ್ತೀನಿ, ಜಾಸ್ತಿ ತಗೊಳ್ಳಲ್ಲ. ಏನಂದರೆ, ನಾವು ಅನುವಾದನ ಬರೀ ಪದಕ್ಕೆ ಪದ ಇಡುವ ಕೆಲಸ ಅಂತ ತಿಳ್ಕೋಬಾರ್ದು. The meaning is the least important thing in language and communication. ನಾವು ಇನ್ನೊಬ್ಬರಿಗೆ ಅರ್ಥ ಆಗೋದು ನಾವು ಬಳಸೋ ಪದಗಳ ಮುಖಾಂತರ 50% ಅಥವಾ ಕಡಿಮೆ. ನಮ್ಮ ಗೆಸ್ಚರಿಂದ, ನಮ್ಮ ವಾಯ್ಸ್ನ ಟೋನಿಂದ ಬೇರೆ ಬೇರೆ ಥರದಲ್ಲಿ ನಾವು ಕಮ್ಯುನಿಕೇಟ್ ಆಗ್ತಾ ಇರ್ತೀವಿ. ಸೊ ಬರವಣಿಗೆಯಲ್ಲಿ ಯಾವುದೋ ಒಂದು ಭಾಷೆ ಬೇರೆ ಭಾಷೆಯಲ್ಲಿ ಓದಿದರೆ ಅದು ನನಗೆ ಏನೇನೋ ಕೊಡುತ್ತೆ. ಆ ಕೊಡೋದು ಬರೀ ಭಾಷೆಯ ಪದಗಳಲ್ಲ, ಒಟ್ಟು ಸಿಚುವೇಶನ್ ಮುಖಾಂತರ ನನಗೇನೋ ಸಿಗ್ತಾ ಇರುತ್ತೆ. ಅದನ್ನು ಕುವೆಂಪು ಛಂದಸ್ಸು ಅಂತ ಕರೆದು, ನಮ್ಮ ಎಮೋಷನ್ಸ್ಗೆ, ಥಾಟ್ಗೆ ಒಂದು ರೂಪ ಕೊಟ್ಟು ಆ ಭಾಷೆಯಲ್ಲಿ ಹೇಳೋಕ್ಕಾಯ್ತಲ್ಲ, ಅದು ನಾನು ಹೇಗೋ ಗ್ರಹಿಸ್ಕೊಂಡಲ್ಲ, ಅದನ್ನು ನನ್ನ ಭಾಷೆಯಲ್ಲಿ ಮತ್ತೆ ಹೆಂಗೆ ಸೃಷ್ಟಿ ಮಾಡಿದೆ. ನಾನು ಅನುವಾದ ಮಾಡುವಾಗಂತೂ ಬರೀ ಪದಗಳ ಈಕ್ವಲೆಂಟ್ ನಂಗೆ ಮುಖ್ಯ ಅಲ್ವೇ ಅಲ್ಲ. ಅದನ್ನು ಓದ್ತಾ ನನಗೇನೋ ಫೀಲಿಂಗ್, ಎಮೋಷನ್ಸ್ ಹುಟ್ಟುತ್ತಲ್ಲ ಮನಸ್ಸಲ್ಲಿ, ಕಿರಿಕಿರಿ, ಸಂತೋಷ, ಏನೇನೋ ಹುಟ್ಟು. ಅದನ್ನು ನನ್ನ ಭಾಷೆಯಲ್ಲಿ ಹೇಳೋದು ಹೇಗೆ? ಅದು ನನ್ನ ಭಾಷೆಯಲ್ಲಿ ಹೇಳೋದನ್ನು ಒಂದು ಥರದಲ್ಲಿ ಸುಲಭ, ನಾನು ಬರೆಯೋ ಥರ ಬರ್ಕೊಂಡು ಹೋಗ್ಬೋದು. ಆದರೆ ಅವ್ರು ಯಾರೋ ಬರೆದಿದ್ದಾರಲ್ಲ ಆಗಲೇ, ಸಾಧ್ಯವಾದ ಮಟ್ಟಿಗೂ ಅದನ್ನು ಹಾಳು ಮಾಡಿದ ಹಾಗೆ, ನಾನೇನೋ ಸೇರಿಸಿದ ಹಾಗೆ ಅಥವಾ ಏನನ್ನೋ ಬಿಡದ ಹಾಗೆ ಹೇಗೆ ಹೇಳಲಿ? ಸೊ ಇದು ನನಗೂ ನಿಜ ಆಗಬೇಕು, ಅವ್ರಿಗೂ ನಿಜ ಆಗಬೇಕು, ನಾನು ಓದೋ ಭಾಷೆಗೂ ನಿಜ ಆಗಿರಬೇಕು, ಕನ್ನಡಕ್ಕೂ ನಿಜ ಅಂತ ಅನ್ನಿಸ್ಬೇಕು. ಇದು ಅಲ್ಟಿಮೇಟ್ ಆಗಿ ಅನುವಾದಕರು ತಮ್ಮನ್ನು ತಾವು ವಿಸ್ತರಿಸಿಕೊಳ್ಳುವ ಕೆಲಸ, ತಮ್ಮ ಭಾಷೆಯನ್ನು ವಿಸ್ತರಿಸುವ ಕೆಲಸ. ಆ ಭಾಷೆಯನ್ನು ವಿಸ್ತಾರ ಮಾಡ್ತಾ ಎಕ್ಸ್ಪ್ರೆಷನ್ ಹೊಸ ಪಾಸಿಬಿಲಿಟಿಯನ್ನು ತೋರಿಸೋ ಕೆಲಸ. ಆದರೆ ಕೊನೆ ಮಾತೇನು ಅಂದರೆ, ಒಬ್ಬ ಅನುವಾದಕರು ಮಾಡಿದ ಒಂದು ಕೆಲಸ ಇನ್ನೊಬ್ಬರು ರಿಪೀಟ್ ಮಾಡೋಕ್ಕಾಗಲ್ಲ. ಒಬ್ಬರೇ ಅನುವಾದಕ ಇನ್ನೊಂದು ಅನುವಾದ ಮಾಡೋಕ್ಕೆ ಹೊರಟಾಗ ದಟ್ ವಿಲ್ ಬಿ ಟೋಟಲಿ ನ್ಯೂ ಥಿಂಗ್. ಲೆಸನ್ಸ್ ಐ ಹ್ಯಾವ್ ಲರ್ನ್ ಫ್ರಮ್ ಒನ್ ಟ್ರಾನ್ಸ್ಲೇಷನ್ ಈಸ್ ಗೋಯಿಂಗ್ ಟು ಬಿ ಅಟರ್ಲಿ ಯೂಸ್ಲೆಸ್ ಇನ್ ಅನದರ್ ಟ್ರಾನ್ಸ್ಲೇಷನ್. ಸೊ ಪ್ರತಿ ಮನುಷ್ಯರು ಹೇಗೆ ಹೊಸ ಜೀವಿಗಳ ನಮ್ಮ ಕಣ್ಣೆದುರು ಕಾಣ್ತಾರೋ, ಪ್ರತಿ ಅನುವಾದವೂ ಹಾಗೆ ಹೊಸದಾಗಿ ಭಾಷೆಯನ್ನು ಕಂಡುಕೊಳ್ಳೋ ಕೆಲಸ. ಫಾರ್ ಎಕ್ಸಾಂಪಲ್, ಮಗು ಮಾತು ಕಲಿಯೋಷ್ಟೇ ಕಷ್ಟ ಹೊಸ ಅನುವಾದ ಮಾಡೋ, ಹೊಸ ಭಾಷೆ ಹುಟ್ಟಿಸ್ಕೊಳ್ಳೋದು. ಅದನ್ನು ನಾನು ವಿಸ್ತರಿಸೋ ಕೆಲಸ, ಭಾಷೆಯ ಸಾಧ್ಯತೆಯನ್ನು ವಿಸ್ತರಿಸೋ ಕೆಲಸ ಅಂತ ಹೇಳ್ತೀನಿ. ಬಹುಶಃ ಅದೇ ಮುಂದಿನ ಪ್ರಶ್ನೆ ನಿಮ್ದು ಅದೇ ಆಗಿತ್ತು ಅನ್ಸುತ್ತೆ ಸರ್. ಈಗ ನೀವು ದಾಸ್ತೋವ್ಸ್ಕಿನ ಅನುವಾದ ಮಾಡುವಾಗ ಮತ್ತು ಟಾಲ್ಸ್ಟಾಯ್ನ ಅನುವಾದ ಮಾಡುವಾಗ ಹೇಗೆ ನೀವು ಆ ಭಾಷೆನ, ಪೆದ್ರೋ ಪರಾಮೋಲ್ಲಿ ನಾವು ಬೇರೆದೇ ಒಂದು ಭಾಷೆಯ ನುಡಿಗಟ್ಟನ್ನು ಕಾಣ್ತೀವಿ. ಸೊ ಅದನ್ನು ಹೇಗೆ ನೀವು ತಯಾರಿ ಮಾಡ್ಕೋತೀರಾ, ಅಥವಾ ಮೆಂಟಲಿ ನೀವು ಹೇಗೆ ಪ್ರಿಪೇರ್ ಆಗ್ತೀರಾ ಆ ಭಾಷೆ ಟ್ರೈನಿಂಗ್ಗೆ ಅಂತ? ಹೇಳೋಕ್ಕಾಗಲ್ಲಮ್ಮ, ಟಾಪ್ ಸೀಕ್ರೆಟ್. ಯಾಕೆಂತಂದರೆ ಸೀಕ್ರೆಟ್ ಅಂತಲ್ಲ, ಕೆಲವು ಅನುವಾದಗಳು ವರ್ಷಗಟ್ಟಲೆ ತಗೊಳ್ತವೆ. ಇನ್ನೊಂದು ಮಾತು ಹೇಳ, ನನಗೆ ತುಂಬ ಇಷ್ಟವಾದ ಮಾತದು, ಟ್ರಾನ್ಸ್ಲೇಷನ್ ಈಸ್ ನೆವರ್ ಕಂಪ್ಲೀಟೆಡ್, ಇಟ್ ಈಸ್ ಅಬ್ಯಾಂಡನ್ಡ್. ಅನುವಾದ ಯಾವತ್ತೂ ಪೂರ್ಣ ಆಗಲ್ಲ, ಸಾಕು ಅಂತ ಕೈ ಬಿಡ್ತೀವಿ ಅಷ್ಟೇ. ನನ್ನ ಕೈಯಲ್ಲಿ ಆಗೋದು ಇಷ್ಟೇ ಅಂತ. ಆದರೆ ಒಂದಂತೂ ನಿಜ, ನನಗಿದ್ದಿದ್ದ ಆಸೆ ನನ್ನದೇ ಒಂದು ಶೈಲಿ ಡೆವಲಪ್ ಮಾಡ್ಕೊಳ್ಳೋಕ್ಕಿಂತಲೂ ಬೇರೆ ಬೇರೆ ರೈಟರ್ಸ್ ಕನ್ನಡದಲ್ಲಿ ಬರೆದ್ರೆ ಹೆಂಗೆ ಬರೀತಿದ್ರು ಅಂತ ಟ್ರೈ ಮಾಡಿ ನೋಡಬೇಕು ಅಂತ ಆಸೆ. ಈ ಒಂದು ಭಾಷೆ ಸಿಂಗರ್ ಮಾಡಿದಾಗ, ಅಥವಾ ಪೆದ್ರೋ ಪರಾಮೋ ಮಾಡಿದಾಗ, ಟಾಲ್ಸ್ಟಾಯ್ ಮಾಡಿದಾಗ,
ಒಬ್ಬೊಬ್ಬರ ಭಾಷೆನೂ ಬೇರೆ, ಕೆಲವು ನನಗೆ ಗೊತ್ತಾಗುತ್ತೆ, ಕೆಲವು ಬೇರೆ ಕಷ್ಟ ಆಗುತ್ತೆ. ಬಟ್ ಕನ್ನಡ ಓದುವವರಿಗೆ ಇದು ಬೇರೆ ಬೇರೆ ಬರೆದಿದ್ದು ಅಂತ ಅನಿಸಿದರೆ ಮಾತ್ರ ನಾನು ಅನುವಾದಕನ ಯಶಸ್ವಿ. ಹಂಗೆ ಅನ್ನಿಸಲಿಲ್ಲ ಇದು ಒಬ್ಬನೇ ಬರೆದಿದ್ದು ಅಂತ ಅನಿಸಿದರೆ ಅಲ್ಲ. ಬಟ್ ಇಲ್ಲೊಂದು ಜೋಕ್ ಹೇಳ್ಬಿಡ್ತೀನಿ. ರಾಮಚಂದ್ರ ಶರ್ಮರು ಬಹಳ ಹಿರಿಯ ಅನುವಾದಕರು. ಅವರನ್ನು ಕೇಳಿದೆ, ಸರ್ ನೀವು ಶತಮಾನದ 100 ಕವಿತೆಗಳು ಮಾಡಿದ್ದೀರಿ, ಬಟ್ ಎಲ್ಲನೂ ಶರ್ಮರು ಬರೆದ ಪದ್ಯಗಳಿದ್ದಂಗಿದಾವಲ್ಲ. ಬಟ್ ಎಷ್ಟು ಕಷ್ಟ ಅಂತ ಗೊತ್ತಾಯ್ತು ನನಗೆ. ನನಗೇನು ಕಷ್ಟ ಆಯಿತು ಅಂದರೆ, ನಾನು ನನ್ನ ಹಂಗೆ ಇದನ್ನು ಹೇಳಿದೆ. ಟಾಲ್ಸ್ಟಾಯ್ನ್ ಭಾಷೆಯಲ್ಲೋ ಮತ್ತೊಬ್ಬರ ಭಾಷೆಯಲ್ಲೋ ಕನ್ನಡದಲ್ಲಿ ಹೇಗೆ ಅದನ್ನು ಬೇರೆ ಮಾಡಿಕೊಳ್ಳಿ ಅನ್ನೋ ಥರದ ಹುಡುಕಾಟ ಇರುತ್ತಲ್ಲ, ಅದು ನನ್ನನ್ನು ಜೀವಂತವಾಗಿರುತ್ತೆ. ಹಾಗಾಗಿ ನನಗೆ ಅನುವಾದ ಒಂಥರ ಯಾವಾಗಲೂ ಚಾಲೆಂಜಿಂಗ್ ಆಗಿ ಹುಡುಕಾಡುತ್ತೆ. ಥ್ಯಾಂಕ್ ಯು ಸರ್. ಸರ್ ಜೈ ಶ್ರೀನಿವಾಸರಾವ್ ಸರ್, ನೀವು ಬಹುತೇಕ ನೀವು ಏನಂತಾರೆ ಕ್ಲಾಸಿಕ್ಸ್ನ ತಗೊಳ್ಳೋಕ್ಕಿಂತ ಹೆಚ್ಚಾಗಿ ನೀವು ಹೆಚ್ಚಿಗೆ ಬೆಳಕಿಗೆ ಬಾರದಂತಹ ಒಂದಷ್ಟು ಕವಿಗಳನ್ನ, ಪೋಲಿಷ್ ಆಗಿರ್ಬೋದು ಅಥವಾ ಈಗ ಇತ್ತೀಚೆಗೆ ಬಾಲ್ಟಿಕ್ ಕಡಲಗಾಳಿ, ಲಿಥುವೇನಿಯಾ ಪೋಯಿಟ್ಸ್ನ, ಅಂದರೆ ನಮಗೆ ಹೆಸರು ಕೂಡ ಗೊತ್ತಿಲ್ಲದೆ ಇರುವಂತಹ ಪೋಯಿಟ್ಸ್ನ ನೀವು ತಗೊಂಡು ಅನುವಾದ ಮಾಡ್ತಿದ್ದೀರಾ. ಸೊ ಅಲ್ಲಿ ನೀವು ನೇರವಾಗಿ ಇಂಗ್ಲೀಷಿಂದನೇ ಮಾಡದೇ ಇರ್ಬೋದು, ಅಂದರೆ ಅವ್ರು ಬರೆದಿರೋ ಅವ್ರ ಭಾಷೆಗಳಿಂದ ಅದು ಇಂಗ್ಲೀಷಿಗೆ ಬಂದು ನಂತರ ನೀವು ಅದನ್ನು ಕನ್ನಡಕ್ಕೆ ತರ್ತಿರ್ತೀರ. ಸೊ ಇಲ್ಲಿ ಒಂದಷ್ಟು ಚಾಲೆಂಜಸ್ ನೀವು ನೋಡ್ತೀರಾ, ಯಾಕಂದರೆ ಆ ಭಾಷೆಯಿಂದ ಅದು ಇಂಗ್ಲೀಷಿಗೆ ಬರೋಷ್ಟರಲ್ಲಿ ಆ ಅನುವಾದಕನ ದೃಷ್ಟಿಕೋನ ಸೇರಿಕೊಂಡಿರುತ್ತೆ, ಅಥವಾ ಅವರ ಅನುವಾದದ ಮೇಲೆ ಮತ್ತೆ ನಿಮ್ಮ ಕನ್ನಡ ಅನುವಾದ ನಿಂತಿರುತ್ತೆ. ಸೊ ಈ ಚಾಲೆಂಜಸ್ಗಳ ಬಗ್ಗೆ ಒಂದಷ್ಟು ನಮ್ಮ ಜೊತೆ ಹಂಚ್ಕೊಳ್ಳಿ ಸರ್. ಇಂಗ್ಲಿಷ್ನಿಂದ ಕನ್ನಡಕ್ಕೆ ಕೆಲವು ಕವಿಗಳ ಕವನಗಳನ್ನು ಮಾತ್ರ ಮಾಡಿದ್ದೀನಿ. ಅಂದರೆ ಇಂಗ್ಲೀಷ್ನಲ್ಲಿ ಮೂಲವಾಗಿ ಬರೆಯೋರು. ಉದಾಹರಣೆಗೆ ವೆಸ್ಟ್ ಇಂಡೀಸ್ನ ಕವಿಗಳು ಅವರು ಇಂಗ್ಲೀಷ್ನಲ್ಲೇ ಬರೀತಾರೆ. ಅಂದರೆ ಆಂಗ್ಲೋಫೋನ್ ವೆಸ್ಟ್ ಇಂಡೀಸ್, ಗಯಾನಾ, ಜಮೈಕಾ, ಟ್ರಿನಿಡ್ಯಾಡ್ ಆ್ಯಂಡ್ ಟೊಬ್ಯಾಗೊ, ಸೇಂಟ್ ಲೂಸಿಯಾ, ಇಲ್ಲಿರುವ ಅಂದರೆ ಬ್ರಿಟಿಷ್ ಕಾಲನಿ ಆಗಿದ್ದ ವೆಸ್ಟ್ ಇಂಡೀಸ್ ಐಲ್ಯಾಂಡ್ಸ್. ಸೊ ಅಲ್ಲಿರುವ ಕವಿಗಳು ಮೂಲವಾಗಿ ಇಂಗ್ಲೀಷ್ನಲ್ಲೇ ಬರೀತಾರೆ. ಮತ್ತು ಆಫ್ರಿಕಾದು ಆಂಗ್ಲೋಫೋನ್ ಆಫ್ರಿಕಾ ಅವರು ಕೂಡ ಇಂಗ್ಲೀಷ್ನಲ್ಲೇ ಬರೀತಾರೆ. ಸೊ ಅವರ ಕವನಗಳು ಟ್ರಾನ್ಸ್ಲೇಟ್ ಮೂಲ ಇಂಗ್ಲೀಷ್ನಲ್ಲೇ ಇರುತ್ತೆ, ಅದನ್ನು ನೇರವಾಗಿ ಕನ್ನಡಕ್ಕೆ ಅನುವಾದ ಮಾಡಿದ್ದುಂಟು. ಮತ್ತು ಕೆಲವು ಶೇಮಸ್ ಹೀನಿ ಅಂತ ಒಬ್ಬ ಪ್ರಸಿದ್ಧ ಐರಿಷ್ ಕವಿ, ಅವರು ಕೂಡ ಮೂಲ ಇಂಗ್ಲೀಷ್ನಿಂದ ಅದು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದೇನೆ, ಅನುವಾದ ಮಾಡಿದ್ದೀನಿ. ಮತ್ತು ಪ್ರಕಟವಾಗಿದ್ದು ಪುಸ್ತಕಗಳು ಅಂದರೆ ಒಂದು ಸುರಿದಾವು ತಾರೆಗಳು ಅಂತ ಪೋಲಿಷ್ ಕವನ, ಅಂದರೆ ಪೋಲೆಂಡ್ ದೇಶದ ಕವಿಗಳ ಕವನಗಳನ್ನು ಅನುವಾದ ಮಾಡಿದ್ದೀನಿ. ಅದು ಇದೆಲ್ಲ ಒಂದು ಕುತೂಹಲದಂತೆ ಪ್ರಾರಂಭವಾಗಿದ್ದ ವಿಷಯಗಳು. ಹೆಚ್ಚಿನ ನಾವು ಕನ್ನಡದಲ್ಲಿ ಅನುವಾದವಾದ ಕವಿತೆಗಳು ಒಂದು ಇಂಗ್ಲಿಷ್ ಕವಿಗಳು, ನಾವು ಟಿ.ಎಸ್. ಎಲಿಯಟ್ ಆಗಿರಲಿ, ಯೇಟ್ಸ್ ಆಗಿರಲಿ, ವರ್ಡ್ಸ್ವರ್ತ್ ಆಗಿರಲಿ, ಅಥವಾ ಪ್ರಖ್ಯಾತ ಇಂಗ್ಲಿಷ್ ಕವಿಗಳ ಕವನಗಳನ್ನು ಅನುವಾದ ನೋಡಿದ್ದೀವಿ. ಮತ್ತು ಆಫ್ರಿಕನ್ ಕವಿಗಳು, ಇವರ ಕವನಗಳನ್ನು ಇಂಗ್ಲೀಷ್ನಲ್ಲಿ ನೋಡಿದ್ದೇವೆ. ಎಚ್ ಎಸ್ ರಾಘವೇಂದ್ರರಾವ್ ಅವರು ಕಪ್ಪು ಕವಿತೆಗಳು ಅಂತ ಒಂದು ಪುಸ್ತಕವನ್ನು ಪ್ರಕಟಿಸಿದ್ದಾರೆ. ಆಫ್ರಿಕನ್ ಕವಿಗಳ ಕವಿತೆಗಳನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಆಮೇಲೆ ಲ್ಯಾಟಿನ್ ಅಮೆರಿಕಾದ ಕೆಲವು ಕವಿಗಳನ್ನು ಮೂಲತಃ ಅವರು ಸ್ಪ್ಯಾನಿಷ್ ಅಥವಾ ಪೋರ್ಚುಗೀಸಲ್ಲಿ ಬರೆದದ್ದನ್ನು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಮೂಲಕ ಕನ್ನಡಕ್ಕೆ ಸುಮಾರು ಅನುವಾದ ಆಗಿದೆ. ಆದರೆ ಯುರೋಪ್ ನೋಡಿದಾಗ ಜರ್ಮನಿಯ ಕೆಲವು ಕವನಗಳು ರಿಲ್ಕೆ ಆಗಿರಲಿ ಅನುವಾದ ಆಗಿದೆ. ನಾನು ಸ್ವಲ್ಪ ಅನುವಾದ ನಮಗೆ ಗೊತ್ತಿರದೇ ಇರುವ ಕೆಲವು ದೇಶಗಳು, ಈಸ್ಟರ್ನ್ ಯುರೋಪ್, ಅಲ್ಲಿ ಒಂದ್ಸಲ ಟ್ರಾವೆಲ್ ಮಾಡಿ ನೋಡುವ ಅಂತ ಹೇಳಿ ನನ್ನ ಕ್ಯೂರಿಯಾಸಿಟಿ, ನನ್ನ ಒಂದು ಕುತೂಹಲದಿಂದ ಆ ಕಡೆ ಸುತ್ತಾಡಿ ನೋಡಿ. ಈಗ ಪೋಲೆಂಡ್ ದೇಶದ್ದು ಈ ಹಿಂದೆ 2 ಪುಸ್ತಕಗಳು ಪ್ರಕಟವಾಗಿದ್ದಳು, ಕವನಗಳು. ತೇಜಸ್ವಿನಿ ನಿರಂಜನ್ ಅವರ ಒಂದು ಪುಸ್ತಕ ಪ್ರಕಟವಾಗಿದೆ, ಕವಿತೆಗಳ ಅನುವಾದಗಳು. ಮತ್ತು ಎಸ್ ದಿವಾಕರ್ ಅವ್ರದ್ದೊಂದು ಕಥೆಗಳ ಅನುವಾದಗಳ ಒಂದು ಪುಸ್ತಕ ಪ್ರಕಟವಾಗಿದೆ. ನಂತರ ಮತ್ತೆ ಪೋಲೆಂಡ್ ದೇಶದ್ದು ಹೆಚ್ಚೇನು ಆಗಲಿಲ್ಲ. ನಮಗೆ ಗೊತ್ತಿರೋ ಮಟ್ಟಿಗೆ ಪೋಲೆಂಡ್ ದೇಶದ ನೊಬೆಲ್ ಪ್ರಶಸ್ತಿ ವಿಜೇತ ಇಬ್ಬರು, ಶೆಸ್ಲಾವ್ ಮಿಲೋಸ್ ಮತ್ತು ವಿಸ್ಲಾವ ಶಿಂಬೋರ್ಸ್ಕಾ, ಇವರ ಕವನಗಳು ಕನ್ನಡಕ್ಕೆ ಬಂದಿವೆ. ಅದನ್ನು ಬಿಟ್ಟು ಮತ್ತೆ ಹೆಚ್ಚೆಂದರೆ ನಮಗೆ ಸಹಜವಾಗಿ ಸಿಗುವಂಥ ಕವನಗಳು ಅಲ್ಲ ಇವು. ಸೊ ಅಲ್ಲಿ
ಒಂದೊಂದಾಗಿ ಅನುವಾದ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಮತ್ತೆ ಒಬ್ಬೊಬ್ಬನೇ ಕವಿನ ಎಕ್ಸ್ಪ್ಲೋರ್ ಮಾಡಿ ಅವರ ಕವನಗಳನ್ನು ಓದಿ ಮತ್ತು ಅವ್ರು ಇಂಗ್ಲೀಷ್ನಲ್ಲಿ ಅದನ್ನು ಟ್ರಾನ್ಸ್ಲೇಟ್ ಆಗಿರೋ ಕವನಗಳನ್ನು ಓದಿ ಅದನ್ನು ಮತ್ತೆ ಕನ್ನಡಕ್ಕೆ ಅನುವಾದ. ಇದರಲ್ಲಿ ಒಂದು ಅಡ್ವಾಂಟೇಜ್ ಏನಂದರೆ ಈ ದೇಶಗಳು ಹೆಚ್ಚು ಎಕ್ಸ್ಪ್ಲೋರ್ ಆಗದೇ ಇರುವಂಥ ಈ ದೇಶದ ಸಾಹಿತ್ಯ ಇಂಗ್ಲೀಷಿಗೆ ಹೆಚ್ಚು ಟ್ರಾನ್ಸ್ಲೇಟ್ ಆಗದೇ ಇರುವಂಥ ಸಾಹಿತ್ಯ ಅದು ಇತ್ತೀಚೆಗೆ ಆಗ್ತಾ ಇದೆ. ಸುಮಾರು ವಿಶ್ವವಿದ್ಯಾನಿಲಯಗಳು, ಅಲ್ಲಿನ ದೇಶಗಳ ವಿಶ್ವವಿದ್ಯಾನಿಲಯಗಳು, ಮತ್ತು ಇಂಗ್ಲೆಂಡಿನ ವಿಶ್ವವಿದ್ಯಾನಿಲಯಗಳು, ಅಮೆರಿಕದ ವಿಶ್ವವಿದ್ಯಾನಿಲಯಗಳು ಇವರೆಲ್ಲ ಸೇರಿಕೊಂಡು ಈ ದೇಶದ ಕವನಗಳನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಪುಸ್ತಕಗಳು ಪ್ರಕಟವಾಗ್ತಾ ಇದ್ದಾವೆ. ಒಂದೇನೆಂದರೆ ಇವಾಗ ಇವರ ಕವನಗಳು ಇಂಗ್ಲೀಷಲ್ಲಿ ನಿಮಗೆ 99% ಒಂದೇ ವರ್ಷನ್ ಸಿಗುತ್ತೆ ನಿಮಗೆ. ಯಾರೋ ಒಬ್ಬರು ಟ್ರಾನ್ಸ್ಲೇಟ್ ಮಾಡಿರ್ತಾರೆ ಇಂಗ್ಲೀಷಿಗೆ. ಇವಾಗ ತುಂಬ ಫೇಮಸ್ ಆಗಿರೋ ಕವಿಗಳು, ಜರ್ಮನ್ ಕವಿಗಳು ಇಟ್ಕೊಳ್ಳಿ ಅಥವಾ ಪಾಬ್ಲೋ ನೆರೂಡಾ ಇಟ್ಕೊಳ್ಳಿ. ಮೊನ್ನೆ ನಮ್ಮ ಕಮಲಾಕರ್ ಅವರು ಒಬ್ಬರು ಕವನವನ್ನು ಇಂಗ್ಲೀಷಿಗೆ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದಾಗ ಪ್ರತಿಭಾ ನಂದಕುಮಾರ್ ಅವರು ಹೇಳಿದ್ರು, ನೋಡಿ ಇದೇ ಕವನದ ಇನ್ನೊಂದು ಟ್ರಾನ್ಸ್ಲೇಷನ್ ಇದೆ. ಕೆಲವು ಕವನಗಳಿಂದ 2-3 ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಷನ್ಗಳಿರ್ತವೆ. ಕವಿ ತುಂಬ ಫೇಮಸ್ ಆಗಿಬಿಟ್ಮೇಲೆ ಆ ಕವಿಯ ಸುಮಾರು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಷನ್ಸ್ ಬರ್ತಾ ಇರುತ್ತೆ. ಎಲ್ಲರೂ ನಾವು ಒಂದ್ಸಲ ಕೈ ಹಾಕಿ ನೋಡೋಣ ಅಂತ ನೋಡ್ತಿರ್ತಾರೆ. 5-6 ಕೆಲವು ಸಲ ವರ್ಷನ್ ಸಿಗುತ್ತೆ. ಅದನ್ನು ಮತ್ತೆ ಯಾವ ವರ್ಷನ್ ತಗೊಂಡು ನಾವು ಕನ್ನಡಕ್ಕೆ ಮಾಡಬೇಕು ಅನ್ನೋದು ಸಮಸ್ಯೆ ಆಗುತ್ತೆ. ಇವಾಗ ನಾನು ಅನಾ ಅಖ್ಮತೋವಾ ಅವರ ಕವನಗಳನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದಾಗ ನನಗೆ 4-5 ವರ್ಷನ್ ಸಿಕ್ಕಿತ್ತು. 4-5 ವರ್ಷನ್ ಸಿಕ್ಕಿದಾಗಲೂ ಯಾವುದೋ ಒಂದು ವರ್ಷನನ್ನು ಹಿಡ್ಕೋಬೇಕು ಗಟ್ಟಿಯಾಗಿ, ಮತ್ತು ಬಾಕಿ ಇದನ್ನು ರೆಫರೆನ್ಸ್ ಆಗಿ ಇಟ್ಕೋಬೇಕು ಅಂತ ನಾನು ಉಪಯೋಗಿಸಿದ ಒಂದು ಮೆಥಡ್ ಇದು. ಒಂದು ಟ್ರಾನ್ಸ್ಲೇಷನನ್ನು ಮೂಲವಾಗಿ ಇಟ್ಕೊಂಡು ಬಾಕಿ 2-3 ಟ್ರಾನ್ಸ್ಲೇಷನ್ ಸಿಕ್ಕಿದೆ ಅದನ್ನು ರೆಫರೆನ್ಸ್ ಆಗಿ ಇಟ್ಕೋಬೇಕು. ಇಲ್ಲಿ ಏನಾದರೂ ಒಂದು ಅರ್ಥ ಆಗದೇ ಇದ್ದರೆ ಅಲ್ಲಿ ಸ್ವಲ್ಪ ಹೋಗಿ ನೋಡಿ ಅದನ್ನು ಮತ್ತೆ ಇಲ್ಲಿ ಸ್ವಲ್ಪ ಸೆಟ್ ಮಾಡೋವಂಥದ್ದು ಈ ಥರ. ಸೊ ನಮ್ಮದು ಎಲ್ಲ ಟ್ರಾನ್ಸ್ಲೇಷನ್ಗಳ ಒಂದು ಡಿಸ್ಟಿಲ್ಡ್ ಆಗಿರೋ ವರ್ಷನ್ ಆಗಬಾರ್ದು ಅಂತ ನಾನು ನಂಬ್ತೇನೆ. ಇವಾಗ 4 ಟ್ರಾನ್ಸ್ಲೇಷನ್ ಇದ್ರೆ ಇಂಗ್ಲೀಷಲ್ಲಿ, ನಾವು ಕನ್ನಡಕ್ಕೆ ಮಾಡ್ಬೇಕಾದ್ರೆ 4 ಸೇರ್ಕೊಂಡು ಒಂದು ಮಿಕ್ಸರ್ ಮಾಡ್ಕೊಂಡ್ಬಿಟ್ಟು ಒಂದು ಡಿಕಾಕ್ಷನ್ ಥರ ಮಾಡಿ ಒಂದು ಕಾಫಿ ಲೋಟದಲ್ಲಿ ಹಾಕಿ ಆ ಥರದ್ದು ಮಾಡಬಾರ್ದು ಅಂತ ನಾನು ಅನ್ಕೊಂಡಿರೋದು. ಯಾವುದೋ ಒಂದು ಹಿಡ್ಕೊಂಡು 2-3 ರೆಫರೆನ್ಸ್ ಆಗಿ ಇಟ್ಕೊಂಡು ಇಲ್ಲಿ ಅರ್ಥ ಆಗದೇ ಇರುವಂಥದ್ದು ಅಲ್ಲಿಂದ ಇಲ್ಲಿಂದ ಸ್ವಲ್ಪ ಮ್ಯಾನೇಜ್ ಮಾಡಿ ಸ್ವಲ್ಪ ಒಂದು ಮಟ್ಟಕ್ಕೆ ಕನ್ನಡದಲ್ಲಿ ತರಬೇಕು. ಸೊ ಈ 2-3 ವರ್ಷನ್ ಇದ್ರೆ ಈ ಸಮಸ್ಯೆ ಆಗುತ್ತೆ. ನಾನಿವಾಗ ಲ್ಯಾಟ್ವಿಯಾ, ಎಸ್ಟೋನಿಯಾ ಮತ್ತು ಲಿಥುವೇನಿಯಾ ದೇಶಗಳ ಕವಿಗಳ ಕವನಗಳನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ನನ್ನ ಒಂದು ಅಡ್ವಾಂಟೇಜ್ ಏನಂದರೆ ನನಗೆ ಒಂದೇ ವರ್ಷನ್ ಇತ್ತು ಇಂಗ್ಲೀಷ್ನಲ್ಲಿ. ಸೊ ನನಗೆ ಬೇರೆ 2-3 ವರ್ಷನ್ ಇರಲಿಲ್ಲ ಅಲ್ಲಿ. ಅಂದರೆ ಅಷ್ಟು ಇಂಗ್ಲೀಷ್ ಅಥವಾ ಯುರೋಪಿನಲ್ಲಿ ಇವರೆಲ್ಲ ತುಂಬ ಫೇಮಸ್ ಕವಿಗಳು. ಇವರು ಇಂಗ್ಲೀಷ್ನಲ್ಲಿ ಮಾತ್ರವಲ್ಲದೆ ಈ ಲಿಥುವೇನಿಯಾದ ಕೆಲವು ಕವಿಗಳು 6-7 ಯುರೋಪಿಯನ್ ಭಾಷೆಗಳಲ್ಲಿ ಇವರ ಕವನಗಳು ಅನುವಾದವಾಗಿವೆ. ಇಂಗ್ಲೀಷ್ನಲ್ಲಿ ಇತ್ತೀಚೆಗೆ ಅನುವಾದವಾಗಿವೆ ಒಂದ್ಸಲ, 1-2 ಕವಿಗಳ ಕವನಗಳು. ಹೀಗೆ ಅವರು ಮತ್ತೆ ಅವ್ರದ್ದೇ ಪತ್ರಿಕೆಗಳಿದ್ದಾವೆ, ಲಿಟ್ರರಿ ಜರ್ನಲ್ಸ್ ಇದ್ದಾವೆ, ಅಲ್ಲಿ ಇವ್ರದ್ದೆಲ್ಲ ಟ್ರಾನ್ಸ್ಲೇಟ್ ಆಗಿದೆ. ಸೊ ಹೀಗೆ ಕುತೂಹಲದಿಂದ ಹೋಗಿ ಹುಡುಕಿ ಒಬ್ಬೊಬ್ಬರ ಕವಿಗಳನ್ನ ಹಿಡಿದು ತಂದು ಮತ್ತೆ ಇವ್ರದ್ದು ಕವನ ಅನುವಾದ ಮಾಡಿ ನಮ್ಮದು ಇದೇ ಆಗ್ತಿತ್ತು, ಅನುದಿನ ಅನುವಾದ ಅಂತ ಹೇಳಿ ಸುಮಾರು ಜನ ಪರಿಚಯರು ಗೊತ್ತಿದೆ. ಫೇಸ್ಬುಕ್ಕಲ್ಲಿ ದಿನ ಕವನ ಒಂದು ಟ್ರಾನ್ಸ್ಲೇಟ್ ಮಾಡಿ ಹಾಕೋದು ಒಂದು ನಂದು ಕಮಲಾಕರ್ ಅವರು ಕಮಲಾಕರ್ ಕಡ್ಗೆ ಅವರು ಸ್ಟಾರ್ಟ್ ಮಾಡಿದ್ದು. ಕೋವಿಡ್ ಕಾಲದಲ್ಲಿ ಅನುದಿನ ಅನುವಾದ ಅಂತ ಪ್ರಾರಂಭ ಮಾಡಿದ್ದು. ಅದನ್ನು ಮತ್ತು ನಾನು ಅವ್ರ ಜೊತೆಗೆ ಸೇರಿಕೊಂಡು ನಾನೊಂದು ಸೆಪರೇಟಾಗಿ ಮಾಡಿದ ಅವ್ರು ಮತ್ತು ಸೊ ಹೀಗೆ ಪ್ರಾರಂಭ ಮಾಡಿದ್ದು. ಸಮಸ್ಯೆಗಳು ಅನುವಾದದಲ್ಲಿ ಅಂದರೆ ನಮಗೆ ಆ ದೇಶಗಳ ಬಗ್ಗೆ ಏನೂ ಗೊತ್ತೇ ಇಲ್ಲ. ಈ ಲ್ಯಾಟ್ವಿಯಾ, ಲಿಥುವೇನಿಯಾ ಇವಾಗ ಹೇಳಿದ್ರೆ ಎಲ್ಲಿದೆ ಅಂತ ಕೇಳ್ತಾರೆ. ಅದು ಎಲ್ಲಿದೆ? ಫಿನ್ಲ್ಯಾಂಡ್ ಪಕ್ಕ, ಡೆನ್ಮಾರ್ಕ್ ಪಕ್ಕ ಬರುತ್ತೆ, ರಷ್ಯಾ ಹತ್ರ ಬರುತ್ತೆ. ಇದೆಲ್ಲ ಸಮಸ್ಯೆ ಆಗುತ್ತೆ. ಸೊ ಕ್ಲೈಮೇಟ್ ಬೇರೆ, ಅಟ್ಮಾಸ್ಫಿಯರ್ ಬೇರೆ, ಅಲ್ಲಿರೋ ಲೈವ್ಲಿಹುಡ್ ಬೇರೆ, ಸುಮಾರು ಬೇರೆ ಬೇರೆ ಥರದ್ದು ಸಮಸ್ಯೆಗಳು ಬರ್ತವೆ. ಅದನ್ನೆಲ್ಲ ಆದಷ್ಟು ಮಟ್ಟಿಗೆ ನನ್ನ ಇನ್ನೊಂದು ಅಂದರೆ ನಾನು ಮೂಲಕ್ಕೆ ಆದಷ್ಟು ಹತ್ತಿರವಾಗಿ ಇಟ್ಕೊಂಡು ಅನುವಾದ ಮಾಡ್ತೀನಿ. ನಾನು ಕವನ ಓದಿದಾಗ ನನ್ನದು ಪರ್ಸ್ನಲ್ ಇದು, ಸುಮಾರು ಜನಕ್ಕೆ ಇದಕ್ಕೆ ಇದಿರ್ಬೋದು, ಸಮಸ್ಯೆ ಇರ್ಬೋದು. ಬಟ್ ನನ್ನ ಪರ್ಸ್ನಲ್ ಫೀಲಿಂಗ್ ಏನಂದರೆ, ಇವಾಗ ಒಂದು ಲ್ಯಾಟ್ವಿಯಾ ಕವಿಯ ಕವನ ಓದಿದಾಗ, ಲ್ಯಾಟ್ವಿಯಾ ದೇಶದ ಕವನ ಓದಿದಾಗ ಅಥವಾ ಲಿಥುವೇನಿಯಾ ದೇಶದ ಕವನ ಓದಿದಾಗ ಇದು ಓದಿದಾಗ ಅನ್ನಿಸ್ಬೇಕು ಇದು ಲಿಥುವೇನಿಯಾ ದೇಶದೊಬ್ಬ ಕವಿ ಬರೆದ ಕವನ, ಇದು ಕನ್ನಡದೊಬ್ಬ ಕವಿ ಬರೆದ ಕವನ ಥರ ಅನ್ನಿಸ್ಬಾರ್ದು ಅಂತ ನನ್ನ ಒಂದು ವೈಯಕ್ತಿಕ ನಂಬಿಕೆ. ಸೊ ಅದರ ಪ್ರಕಾರ ನಾನು ಅನುವಾದ ಮಾಡ್ಕೊಂಡು ಹೋಗ್ತೀನಿ. ಸೊ ಹಕ್ಕಿಗಳ ಹೆಸರು, ಮರಗಳ ಹೆಸರು,
ಇದನ್ನೆಲ್ಲ ನಾನು ಹಾಗೆ ಉಳಿಸ್ಕೊತೀನಿ, ಹೆಚ್ಚಿನ ಅನುವಾದಗಳಲ್ಲಿ ಹಾಗೆ ಉಳಿಸ್ಕೊಂಡು ಬರ್ತೀನಿ. ಸೊ ಓದಿದಾಗ ಅನಿಸುತ್ತಿದ್ದು ನಾವು ಅಲ್ಲಿ ರೆಡ್ ವಿಂಗ್ ಹಕ್ಕಿ ಇದ್ರೆ ರೆಡ್ ವಿಂಗ್ ಹಕ್ಕಿ ಅಂತಲೇ ಹಾಕ್ತೀನಿ, ಚೆಸ್ಟ್ನಟ್ ಮರ ಅಂತಿದ್ರೆ ಚೆಸ್ಟ್ನಟ್ ಮರ ಅಂತಲೇ ಇರುತ್ತದೆ. ಅದನ್ನು ಮತ್ತೆ ರೆಡ್ ವಿಂಗ್ ಅನ್ನು ನಾನು ಇಲ್ಲಿ ಗುಬ್ಬಚ್ಚಿಂತ ಮಾಡೋದಿಲ್ಲ. ಯಾಕಂದ್ರೆ ರೆಡ್ ವಿಂಗ್ ಹಕ್ಕಿಗೆ ಅವರ ಒಂದು ಸೊಸೈಟಿಯಲ್ಲಿ ಒಂದು ಅರ್ಥ ಇರುತ್ತೆ, ಒಂದು ಆ ಕಾನ್ಸೆಪ್ಟಿಗೆ ಒಂದು ಮೀನಿಂಗ್ ಇರುತ್ತೆ. ಅದನ್ನು ನಾವು ಕಂಪ್ಲೀಟಾಗಿ ತೆಗೆದುಬಿಟ್ಟು ಗುಬ್ಬಚ್ಚಿಂತ ಹಾಕಿದ್ರೆ ಸಮಸ್ಯೆ ಆಗುತ್ತೆ. ಸೊ ಈ ಥರ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ಬಹುಶಃ ನೀವು ಅದಕ್ಕೆ ಗ್ಲಾಸರಿ ಕೂಡ ಕೊಡ್ತೀರಾ ಅನ್ಸುತ್ತಲ್ವ ಸರ್? ಅಂದರೆ ಕೆಲವು ಸಲ ಅಗತ್ಯ ಇದ್ರೆ ಗ್ಲಾಸ್ ಕೊಡ್ತೀನಿ. ಗ್ಲಾಸ್ ಅಂದ್ರೆ ಅರ್ಥ ಕೊಡ್ತೀನಿ. ಇವಾಗ ಅದ್ರದ್ದು ಕಲ್ಚರಲ್ ಏನಾದರೂ ಇದ್ರೆ ಅಥವಾ ಅವ್ರದ್ದು ಫೋಕ್ ಟ್ರೆಡಿಷನಲ್ ಏನಾದರೂ ಅರ್ಥ ಬರೋದಾಗಿದ್ರೆ, ಇವಾಗ ಬಾಲ್ಟಿಕ್ ಕಡಲಗಾಳಿ ಪುಸ್ತಕದಲ್ಲಿ ಒಂದು ಇಡೀ ಪುಸ್ತಕದಲ್ಲಿ ಒಂದು 7-8 ಕಡೆ ಗ್ಲಾಸ್ ಇರ್ಬೋದು ಅಷ್ಟೇ. ಅದು ಬಿಟ್ಟರೆ ನಾನು ಎಲ್ಲದನ್ನೂ ಅರ್ಥವಾಗಿ ವಿವರಿಸಲು ಹೋಗೋದಿಲ್ಲ. ಒಂದಂದ್ರೆ ಇವಾಗ ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ, ಎಲ್ಲರ ಕೈಯಲ್ಲೂ ಇಂಟರ್ನೆಟ್ ಇದೆ. ಏನಾದರೂ ಅರ್ಥವಾಗದಿದ್ರೆ ಕೂಡಲೇ ಅವರು ಕಂಡು ಹಿಡಿಬೋದು. ಈಗ ರೆಡ್ ವಿಂಗ್ ಹಕ್ಕಿ ಇದ್ರೆ ಏನು ಅಂತ ಕೂಡಲೇ ರೆಡ್ ವಿಂಗ್ ಬರ್ಡ್ ಅಂತ ಹಾಕಿಬಿಟ್ರೆ ನಿಮಗೆ ರೆಡ್ ವಿಂಗ್ ಹಕ್ಕಿ ಹೇಗೆ ಕಾಣುತ್ತೆ, ಅದು ಯಾವ್ಯಾವ ಜಾಗದಲ್ಲಿ ಸಿಗುತ್ತೆ ಅಂತ ನಿಮಗೆ ಕೂಡಲೇ ನಿಮ್ಮ ಮೊಬೈಲಲ್ಲಿ ಗೊತ್ತಾಗ್ಬಿಡುತ್ತೆ. ಚೆಸ್ಟ್ನಟ್ ಟ್ರೀ ಅಂದ್ರೆ ಯಾವ ಥರದ್ದು ಮರ ಅಂದ್ರೆ ಅದು ಕೂಡಲೇ ನಿಮಗೆ ಗೊತ್ತಾಗುತ್ತೆ. ಒಂದು ಕಾಲದಲ್ಲಿ ಎಲ್ಲೋ ಊರಲ್ಲಿರೋ ಒಂದು ಲೈಬ್ರರಿಲಿರೋ ಎನ್ಸೈಕ್ಲೋಪೀಡಿಯಾದಲ್ಲಿ ಹುಡ್ಕೊಂಡು ಹೋಗಬೇಕು, ಇದೆಲ್ಲ ಇವಾಗ ಎಲ್ಲರ ಕೈಯಲ್ಲೂ ಸಿಗುತ್ತೆ. ಸೊ ಈ ಥರದ್ದು ಅಂದರೆ ರೀಡರ್ಸ್ ಅನ್ನು ಕೂಡ ಟೇಕನ್ ಫಾರ್ ಗ್ರಾಂಟೆಡ್ ಮಾಡಿಕೊಳ್ಳದೆ, ಅಂದರೆ ಅವ್ರಿಗೆ ಏನೂ ಗೊತ್ತಿಲ್ಲ ಅನ್ನೋ ಥರ ಅಲ್ಲ, ಎಲ್ಲನೂ ನಾವೇ ಕೊಡಬೇಕು ಅಂತೆಲ್ಲ ಅವ್ರು ನೋಡ್ಕೋತಾರೆ. ಸೊ ದೇ ವಿಲ್ ಫೈಂಡ್ ಎ ವೇ ಟು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ದ ಪೋಯಮ್. ಈ ಥರ ಒಂದು ನನ್ನ ಪರ್ಸ್ನಲ್ ಆಗಿರೋ ಒಂದು ನಂಬಿಕೆ. ಥ್ಯಾಂಕ್ ಯು ಸರ್. ಸರ್ ಮಹಾದೇವ್ ಸರ್ಗೆ, ಸರ್ ನೀವು ಏಷ್ಯಾದ ಬೆಳಕು ಅನ್ನೋ ಒಂದು ಅನುವಾದ ಕೃತಿ ತಂದಿದ್ದೀರಾ? ಇಲ್ಲ ಪರವಾಗಿಲ್ಲ ಸರ್. ಭೂಮಿಕಾ ಅವರು ಇತ್ತೀಚೆಗೆ ನೀವು ಚುರಾಮಿ ಕೃತಿಯನ್ನು ಅನುವಾದ ಮಾಡಿದ್ರಿ. ಸೊ ಅದು ಒಂದು ನಾರ್ತ್ ಈಸ್ಟ್ ಮಿಜೋರಾಮಿಂದ ಮಿಜೋರಾಂ ಭಾಷೆಯಿಂದ ಅನುವಾದ ಮಾಡಿರೋದು. ಸೊ ಅದು ಇಂಗ್ಲೀಷಿಗೆ ನೋಡಿ, ಅದು ಮೂಲತಃ ಇಂಗ್ಲೀಷ್ನಲ್ಲೇ ಬಂದಿರೋ ಕೃತಿ ಇದು. ಮಿಜೋ ಇಂಗ್ಲೀಷ್ ಅಂತ. ಮಿಜೋ ಇಂಗ್ಲೀಷ್. ಸೊ ಯಾಕೆ ನೀವು ಈ ಕೃತಿಯನ್ನು ಆಯ್ಕೆ ಮಾಡಿಕೊಂಡ್ರಿ? ಥ್ಯಾಂಕ್ ಯು. ಈ ಕೃತಿನ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಹಲವಾರು ಕಾರಣ ಇದೆ. ಒಂದು, ಇದು ನನ್ನ ರಿಸರ್ಚ್ನ ಕ್ಷೇತ್ರ ಕೂಡ ಆಗಿರೋದ್ರಿಂದ ನನಗೆ ಆ ಕಡೆ ಆಸಕ್ತಿ ಸಹ ಇತ್ತು. ಆಮೇಲೆ ಅನುವಾದ ಅನ್ನೋದು ಅದನ್ನು ಆ ಕಾಂಟೆಕ್ಸ್ಟ್ನ, ಆ ಸಮಾಜನ, ಅಲ್ಲಿ ಸಂಸ್ಕೃತಿನ, ಅಲ್ಲಿ ಜನಗಳ ದಿನನಿತ್ಯ ಬದುಕನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಹೆಚ್ಚು ನನಗೆ ಅರ್ಥ ಆಗುತ್ತೆ. ನಾನು ಬರೀ ಆರ್ಕೈವ್ಸ್ ನೋಡೋದ್ರಿಂದ ಹೆಚ್ಚಾಗಿ ಇದು ಗೊತ್ತಾಗುತ್ತೆ ಅಂತ. ಆಮೇಲೆ ಮಿಜೋ ಕೃತಿನ ಯಾಕೆ ತಗೊಂಡೆ ಅಂತ ಹೇಳಿದ್ರೆ, ಇದರದ್ದು ವೈಶಿಷ್ಟ್ಯ ಬರೀ ಒಂದು ನೀಟ್ ಕನ್ಕ್ಲೂಷನ್ ಅಂತ ಇಲ್ಲ. ಇದರಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಕ್ಯಾರೆಕ್ಟರೈಸೇಷನ್ ಇಲ್ಲ. ಸಾಧಾರಣವಾಗಿ ಅರ್ಧದಷ್ಟು ಕೃತಿಗಳು ನಾರ್ತ್ ಈಸ್ಟ್ ಅಂದರೆ ಬ್ಲ್ಯಾಂಕೆಟ್ ಟರ್ಮ್ ಅಂತ ಗೊತ್ತು, ಇಲ್ಲ ಒಂದು ಕ್ಯಾಟಗರಿನ ವಿಲೇನಿಯಸ್ ಆಗಿ ಪೋರ್ಟ್ರೇ ಮಾಡ್ತಾರೆ, ಇಲ್ಲ ಇನ್ನೊಂದು ಗ್ರೂಪ್ನ ವಿಕ್ಟಿಮ್ಸ್ ಆಗಿ. ಇಲ್ಲಿ ಹಾಗಿಲ್ಲ. ಪ್ರತಿಯೊಂದು ಕ್ಯಾರೆಕ್ಟರು ಅದು ಕಾದಂಬರಿ ಬೆಳೀತಾ ಹೋಗ್ತಿದ್ದಾಗ ಗೊತ್ತಾಗತ್ತೆ ವಿಕ್ಟಿಮು ಹೌದು, ಪರ್ಪೆಟ್ರೇಟರು ಹೌದು ಅಂತ. ಹಾಗಾಗಿ ಆಮೇಲಿಂದ ಇನ್ನೂ ಒಂದು ಮುಖ್ಯ ಅಂದರೆ ಕೋಟ್ ಅಂಡ್ ಕೋಟ್ ಏನು ಮೇನ್ ಲ್ಯಾಂಡ್ ಅಂತ ಕರೀತಾರೆ, ಅದು ಪ್ರಾಬ್ಲಮ್ಯಾಟಿಕ್, ಅದು ಗೊತ್ತು. ಅಲ್ಲಿ ಜನರಿಗೆ ಮೀಡಿಯಾ ಆಗ್ಬೋದು, ಸಾಹಿತ್ಯ ವಲಯದಲ್ಲಾಗ್ಬೋದು, ಪೂರ್ವೋತ್ತರ ಭಾರತದ ಸಾಹಿತ್ಯ ಅಂದ ಕೂಡಲೇ ಅವ್ರದ್ದೇ ಆದ ಕಲ್ಪನೆ ಇರುತ್ತೆ, ತಪ್ಪು ಸರಿ ಅವ್ರಿಗೆ ಬಿಟ್ಟಿದ್ದು. ಆದರೆ ಅದು ತುಂಬ ಸಿಂಪ್ಲಿಸ್ಟಿಕ್ ಆಗಿ ಸಿಂಗ್ಯುಲರ್ ನರೇಟಿವ್ ಆಗ್ತಾ ಇದೆ ಅನ್ನೋದು ನಮಗೆ ಗೊತ್ತಿದೆ. ಈ ಕೃತಿ ಅಲ್ಲದೆ ಬೇರೆ ಕೃತಿಗಳು ಮಾಡ್ತಾ ಇದ್ದೀನಿ, ಬಟ್ ಇದು ಒಂದು ಮೊದಲನೇ ಕೃತಿ. ಯಾಕೆ ಅಂದರೆ ಇದು ಒಂದು ಇಂಪಾರ್ಟೆಂಟ್ ಕಾಲಘಟ್ಟ. ಅಂದರೆ ಈ ಮಿಜೋರಾಂನಲ್ಲಿ ರಾಂಬುವಾಯ್ ಅನ್ನೋ ಒಂದು ಕಾಲಘಟ್ಟ. ಅವ್ರಿಗೆ ವಿಪರೀತ ಫೆಮೈನ್ ಬರುತ್ತೆ, ವಿಪರೀತ ಬರ. ಆಗ ಅವ್ರಿಗೆ ಅನ್ನ ಏನೂ ಇರೋದಿಲ್ಲ. ಒಂದು ಕಡೆ ಪ್ಲೇಗ್ ಪ್ರಾಬ್ಲಮ್ ಶುರು ಆಗುತ್ತೆ, ಸರ್ಕಾರದಿಂದ ಸಹಾಯ ಸಿಗೋದಿಲ್ಲ ಅವ್ರಿಗೆ, ಬದಲಾಗಿ ಏರ್ ಡ್ರಾಪಿಂಗ್ ಆಫ್ ಬಾಂಬ್ಸ್ ಆಗುತ್ತೆ ಆನ್ ದ ಪೀಪಲ್. ಅವ್ರು ಊಟಕ್ಕೆ ಕಾಯ್ತಾ ಇರ್ತಾರೆ. ಅಲ್ಲಿಂದ ಶುರುವಾಗುವ ಚಳುವಳಿ ಯಾವ ರೂಪ ಪಡ್ಕೊಳ್ಳುತ್ತೆ, ಆಮೇಲೆ ಅದಕ್ಕೆ ಹೇಗೆ ಜನರು ತಮ್ಮ ದಿನನಿತ್ಯ ಬದುಕನ್ನು ಬಲಿ ಕೊಡ್ತಾರೆ, ಅದು ಬೇರೆ ಬೇರೆ ಮಗ್ಗಲುಗಳು. ಆಮೇಲೆ ಹೀಲಿಂಗ್ ಅನ್ನೋದು ಹೇಗೆ ಮುಖ್ಯ ಆಗುತ್ತೆ, ಅದನ್ನು ಮಿಜೋಗಳು ಯಾವ ರೀತಿ ಇದು ಇನ್ಫ್ಯಾಕ್ಟ್ ಈ ಕಾದಂಬರಿ ಇದೆಯಲ್ಲ ಆ ಪೀರಿಯಡ್ ಬಗ್ಗೆ
ಅಬ್ಸಲ್ಯೂಟ್ ಸೈಲೆನ್ಸ್ ಅಂತಾನೆ ಇತ್ತು. ಮಾಲ್ಸಾಗ್ನಿ ಜೇಕಬರ ಈ ಕಾದಂಬರಿ ಆ ಸೈಲೆನ್ಸ್ನ ಮುರಿದು ಆ ಕಥೆನ ಹೇಳಿತ್ತು. ಅದು ಫಸ್ಟ್ ಅಟೆಂಪ್ಟ್ ಆಯಿತು. ಹಾಗಾಗಿ ಇದನ್ನು ಮಾಡಬೇಕು ಅನ್ನೋ ಭಾವನೆ ನನಗೆ ಬಂತು, ಮಾಡಿದೆ ಅಷ್ಟೇ. ಥ್ಯಾಂಕ್ ಯು ಭೂಮಿಕಾ ಅವರೇ. ನೀವು ಪದ್ಯಗಳನ್ನು ಸಹಿತ ಟ್ರಾನ್ಸ್ಲೇಟ್ ಮಾಡ್ತಿದ್ದೀರಾ ಅಂತ ನೋಡಿದ್ದೀನಿ ನಾನು. ಸೊ ನೀವು ಪದ್ಯವನ್ನು ಟ್ರಾನ್ಸ್ಲೇಟ್ ಮಾಡುವಾಗ ಅಥವಾ ಮತ್ತು ಗದ್ಯವನ್ನು ಅನುವಾದ ಮಾಡುವಾಗ ಯಾವ ಥರದ ಚಾಲೆಂಜಸ್ ನೀವು ಫೇಸ್ ಮಾಡಿದ್ರಿ? ನಾನಿಲ್ಲಿ ಎರಡೂ ಕಾಂಟೆಕ್ಸ್ಟ್ ತೊಗೋತೀನಿ. ಅದು ಪರ್ಮಿಟೆಡ್ ಅಂದರೆ ಹೇಳಿ, ಇಂಗ್ಲೀಷ್ ಟು ಕನ್ನಡ, ಕನ್ನಡ ಟು ಇಂಗ್ಲೀಷ್, ಹಾಂ, ಯಾವುದಾದ್ರೂ ಆಗಲಿ, ಯಾವ ಭಾಷೆಯಿಂದ ಯಾವ ಭಾಷೆ ಅದು ಇಮ್ಮಿಡಿಯೇಟ್. ಸೊ ಕೆಲವೊಮ್ಮೆ ಈ ಕವನಗಳನ್ನ ಮಾಡುವಾಗ ತುಂಬ ಸಂದಿಗ್ಧ ಬರುತ್ತೆ. ಕೆಲವು ಅದನ್ನು ಲಿಟ್ರಲ್ಲಾಗಿ ಮಾಡೋಕ್ಕಾಗೋದಿಲ್ಲ. ಆ ಭಾವದನ್ನು ಹೀರಿ ಅದನ್ನು ಇನ್ನೊಂದು ಭಾಷೆ, ಫಾರ್ ಎಕ್ಸಾಂಪಲ್ ಈಗ ಸುಜಾತ ಮೇಡಮ್ ಅವರ ಕವನಗಳನ್ನೇ ತಗೊಳ್ಳಿ. ಅವ್ರ ಕವನಗಳನ್ನ ಅದು ಒಂದು ಪ್ರದೇಶದಲ್ಲಿ, ಒಂದು ಸಂಸ್ಕೃತಿನಲ್ಲಿ ಬೇರೂರಿದೆ. ಅದನ್ನು ನಾನು ಇಂಗ್ಲೀಷಿಗೆ ತರುವಾಗ ನಾನು ತುಂಬ ಸೂಕ್ಷ್ಮದಿಂದ ತರಬೇಕು. ಹಾಗಂತ ಲಿಟ್ರಲ್ ಆಗೂ ಆಗಬಾರ್ದು, ಆದರೆ ಓದೋರಿಗೆ ಇದು ಇಂಗ್ಲೀಷ್ ಕವನ ಅಂತಲೂ ಅನ್ನಿಸ್ಬಾರ್ದು. ಸೊ ಒಂಥರ ಅದು ಟೈಟ್ ರೋಪ್ ವಾಕಿಂಗ್ ಥರ ಎಲ್ಲ ಅನುವಾದಕರು ಮಾಡೋ ರೀತಿಯಲ್ಲೇ ಮಾಡ್ತೀನಿ. ಬಟ್ ನನ್ನ ಚಾಯ್ಸ್, ಅದು ತಪ್ಪು ಸರಿ ಅದನ್ನು ಹಿರಿಯರು ಹೇಳ್ತಾರೆ. ಗ್ಲಾಸರಿ ಮುಂಚೆ ಕೊಡ್ತಿದ್ದೆ. ಐ ಥಿಂಕ್ ಗ್ಲಾಸರಿ ಅನ್ನೋದನ್ನು ಯಾಕೆ ಕೊಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಬರ್ತಿದೆ ಈಗ. ಯಾಕೆ ಅಂದರೆ ಇವಾಗ ಕೆಮು ಕಾದಂಬರಿನ ನೀವು ಓದಿದಾಗ ಎಷ್ಟೋ ಕಡೆ ಗ್ಲಾಸರಿ ಕೊಟ್ಟಿರೋದಿಲ್ಲ. ಅದರ ಅರ್ಥ ಒಬ್ಬ ರೀಡರ್ ಆಗಿ ಫೆಮಿಲಿಯರೈಸ್ ಯೋರ್ ಸೆಲ್ಫ್ ವಿತ್ ದ ಕಾಂಟೆಕ್ಸ್ಟ್ ಆರ್ ದ ವರ್ಡ್. ಅದು ನಿಮ್ಮ ಒಬ್ಬ ಓದುಗನ ಜವಾಬ್ದಾರಿ ಕೂಡ ಆಗಿರುತ್ತೆ ಅನ್ನೋದು ನನ್ನ ಅನಿಸಿಕೆ. ಹಾಗಾಗಿ ಇಂಗ್ಲೀಷಿಗೆ ಮಾಡುವಾಗ ಒಂಥರದ ಸಂದಿಗ್ಧ ಕಷ್ಟ, ಕನ್ನಡಕ್ಕೆ ಕವನಗಳನ್ನ ಮಾಡುವಾಗ ಅದರದ್ದೇ ಆದ ಕಷ್ಟ ಇರುತ್ತೆ. ಬಟ್ ನನಗೆ ಹೆಚ್ಚು ಒಂಥರ ಮಾಡೋಕ್ಕೆ ಕಂಪ್ಯಾರಿಟಿವ್ಲಿ ಚಾಲೆಂಜಿಂಗ್ ಅನ್ನೋದು ಕವನಗಳು ಅಂತಲೇ ಹೇಳ್ಬೋದು. ಗದ್ಯದ ವಿಚಾರಕ್ಕೆ ಬಂದಾಗ ಇಟ್ ಗಿವ್ಸ್ ಮೀ ಅ ಲಿಟಲ್ ಮೋರ್ ಫ್ರೀಡಮ್. ಎಷ್ಟೋ ಮಟ್ಟಿಗೆ ಇವಾಗ ಫಾರ್ ಎಕ್ಸಾಂಪಲ್ ನಾನು ಜೊರಾಮಿ ಇದರಿಂದನೇ ಹೇಳ್ತೀನಿ ನಿಮಗೆ. ಇವಾಗ ಮಣ್ಣಾಂಗಟ್ಟಿ ಅಂತಾಗಲಿ, ಚಿಳ್ಳೆಪಿಳ್ಳೆ ಅಂತಾಗಲಿ, ಅದು ಲಿಟ್ರಲ್ ಅದಲ್ಲ, ಅದು ಬೇರೆನೇ ಕಾಂಟೆಕ್ಸ್ಟ್ ಇರುತ್ತೆ. ಹಾಗಂತ ನಾನು ಅಲ್ಲಿ ಪದನ ಇಲ್ಲಿ ಇಂಗ್ಲೀಷ್ನಲ್ಲಿ ಏನು ಬರೆದಿದ್ದಾರೆ ಇಲ್ಲಿ ಹಾಕಿದ್ರೆ ಅದು ಜನರಿಗೆ ರೀಚ್ ಆಗೋದಿಲ್ಲ. ಸೊ ಆ ಥರ ಸ್ವಲ್ಪ ಇದು ಮಾಡಬೇಕಾಗತ್ತೆ. ಬಟ್ ನನಗೆ ಇನ್ನೂ ಒಂದು ಇದು ಸೇರಿಸ್ಬೇಕು. ನನ್ನ ಜೊರಾಮಿ ಯಾಕೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು, ಮತ್ತು ಯಾಕೆ ಇದಲ್ಲದೆ ನಾಗಾಲ್ಯಾಂಡ್ ಕೃತಿಗಳನ್ನ ಮಾಡ್ತೀನಿ, ಯಾಕೆ ಅದು ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಅಂದರೆ ಅಲ್ಲಿ ಲೇಖಕರು ಇಂಗ್ಲೀಷ್ನಲ್ಲೇ ಬರೆಯೋದು, ಆಯಿತಾ. ಅವ್ರು ಬರೆಯುವಾಗ ಅದ್ರವ್ರು ಮಾತಾಡೋದು ಮಿಜೋ ಭಾಷೆ, ಅಂಗಾಮಿ ಭಾಷೆ, ಆ ಭಾಷೆ, ಬೇರೆ ಬೇರೆ ಭಾಷೆಗಳು ಅವ್ರು ಬರೆಯುವಾಗಲೇ ಟ್ರಾನ್ಸ್ಲೇಟ್ ಮಾಡ್ತಾ ಇರ್ತಾರೆ. ಆದರೆ ಟ್ರಾನ್ಸ್ಲೇಟ್ ಮಾಡ್ತಾ ಮಾಡ್ತಾ ಅವ್ರ ಕೃತಿಗಳಲ್ಲಿ ನೀವು ಅಲ್ಲಿ ಆಹಾರ ಪದ್ಧತಿಯ ರೆಫರೆನ್ಸ್ ಅದನ್ನು ಗ್ಲಾಸರಿ ಸುಮಾರು ಬಾರಿ ಕೊಡೋದಿಲ್ಲ. ಆಮೇಲಿಂದ ಅಲ್ಲಿ ವೇಷಭೂಷಗಳು, ಆಮೇಲಿಂದ ಅಲ್ಲಿ ಯಾವುದು ಜಾನಪದ ಕಥೆಗಳು, ಅದರದ್ದು ನೀವು ಕೆಲವೊಮ್ಮೆ ಇವಾಗ ಇದರಲ್ಲಿ ಗ್ಲಾಸರಿ ಇದೆ, ತೆನ್ಸುಲಾವನಲ್ಲಿ ನೀವು ಗ್ಲಾಸರಿ ಕಾಣೋದಿಲ್ಲ. ದೇ ಚೂಸ್ ನಾಟ್ ಟು ಗಿವ್. ಅವ್ರು ಆಗಲೇ ಟ್ರಾನ್ಸ್ಲೇಟ್ ಮಾಡ್ತಾ ಇರ್ತಾರೆ. ಸೊ ನಾನು ಮಾಡುವಾಗ ಇಟ್ಸ್ ಅ ಡಬಲ್ ಟ್ರಾನ್ಸ್ಲೇಷನ್. ಸೊ ಯಾವುದೆಲ್ಲ ಟ್ರಾನ್ಸ್ಲೇಷನು ಯಾವುದಲ್ಲ ಅನ್ನೋದು ನಾವು ಫಸ್ಟ್ ಅದು ಅರ್ಥ ಆಗಬೇಕಷ್ಟೆ. ಥ್ಯಾಂಕ್ ಯು ಭೂಮಿಕಾ ಅವರೇ. ಈ ಗ್ಲಾಸರಿ ವಿಷಯ ಬಂದಿದ್ದರಿಂದ ಸರ್, OLN ಸರ್ ಕೇಳ್ತೀನಿ. ಸರ್, ನಿಮ್ಗೆ ಎಷ್ಟು ಮುಖ್ಯ ಅನಿಸುತ್ತೆ ಈ ಪದ ಕೊನೆಯಲ್ಲಿ ಗ್ಲಾಸರಿ ಕೊಡೋದು ಯಾವುದೇ ಒಂದು ಕೃತಿಗೆ ಅಂತ? ಏನಿಲ್ಲ, ಗ್ಲಾಸರಿ ಅನ್ನೋದು ತುಂಬ ಕಲ್ಚರಲ್ ಸ್ಪೆಸಿಫಿಕ್ ಆದ ಪದ ಅನುವಾದ ಮಾಡೋಕ್ಕಾಗದೇ ಇರೋಂಥದ್ದು. ಅದಕ್ಕೆ ಸಣ್ಣ ವಿವರವನ್ನು ಕೊಡಬೇಕಾಗತ್ತೆ ಅಷ್ಟೇ. ಬಹುತೇಕ ನಾನು ನಿಮ್ಮ ಎಲ್ಲ ಅನುವಾದಗಳಲ್ಲಿ ನಾನು ಗ್ಲಾಸರಿ ಗಮನಿಸಿದ್ದೆ, ಹಾಗಾಗಿ ಈ ಪ್ರಶ್ನೆ ಕೇಳಿದೆ. ಅದೇ ಅಂದರೆ ರಷ್ಯನ್ ಸೊಸೈಟಿ ಬಗ್ಗೆ ಕೊಡಬೇಕಾಗತ್ತೆ, ಅಥವಾ ಅವರ ಬೇಕಾದಷ್ಟು ಡೀಟೇಲ್ಸ್ ಇದೆ. ಸೊ ವಾರ್ ಆ್ಯಂಡ್ ಪೀಸ್ ಮಾಡಿದಾಗ, ಅನ್ನ ಮಾಡಿದಾಗ ಅಂತ ಕಲ್ಚರಲ್ ಡೀಟೇಲ್ಸ್ನ ಕೊಟ್ಟಿದ್ದೇನೆ. ಅದನ್ನು ಬಿಟ್ಟು ಕತೆ ಓದ್ಬೋದು, ಅದು ಬೇರೆ. ಬಟ್ ಬೇಕು ಅನ್ಸಿದ್ರೆ ಅದಿರಬೇಕು ಅಷ್ಟೇ. ಥ್ಯಾಂಕ್ ಯು ಸರ್. ಸರ್, ಮಹಾದೇವ್ ಸರ್, ನೀವು ಒಂದೇ ನಿಮಿಷ. ನಾನು ಗ್ಲಾಸರಿ ಕೊಡಬೇಡಿ ಅಂತ ತಪ್ಪಾಗಿ ನಾನು ಹೇಳಿದರೆ, ಕೆಲವು ಪದಗಳ ಅವಶ್ಯಕತೆ ಇರಲಿಲ್ಲ. ಇವಾಗ ಕಾಂಟೆಕ್ಸ್ಟ್, ಇವಾಗ ಜಾನಪದ ಕತೆ, ಯಾವುದೋ ಒಂದು ಕ್ಯಾರೆಕ್ಟರು, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕೊಡಬೇಕು ಅಷ್ಟೇ. ಅದನ್ನು ಬಿಟ್ಟು ಎಲ್ಲ ಪ್ರತಿಯೊಂದು ಪದಕ್ಕೂ ಕೊಡ್ತಾ ಹೋದರೆ ಓದುಗರಿಗೂ ಸ್ವಲ್ಪ ಜವಾಬ್ದಾರಿ ಬರಲಿ ಅಂತ. ಥ್ಯಾಂಕ್ ಯು. ಕನ್ನಡ ಈ ರೀತಿ ಸಭೆ ಸಮಾರಂಭಗಳು ನನಗೆ ಹೊಸದು, ಇದೇ ಮೊದಲನೇದು.
ನಾನು ಇಂಗ್ಲೀಷ್ ಪ್ರೊಫೆಸರ್ ಆಗಿ 33 ವರ್ಷ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸೇವೆ ಸಲ್ಲಿಸಿದ್ದೇನೆ. ನನಗೆ ಕನ್ನಡದಲ್ಲಿ ಅನುವಾದ ಮಾಡುವಂತಹ ಜವಾಬ್ದಾರಿ ಏನೂ ಇರಲಿಲ್ಲ. ಆದರೆ ಈ ಆಸ್ಟ್ರೇಲಿಯಾದ ಮೂಲ ನಿವಾಸಿಗಳು ಭಾರತಕ್ಕೆ ಬಂದಿದ್ದರು. ಅವರೆಲ್ಲ ತಮ್ಮ ಕವಿತೆಗಳನ್ನು ಕವನಗಳನ್ನು ಎತ್ಕೊಂಡು ಬಂದಿದ್ದರು. ಆ ಸಂದರ್ಭದಲ್ಲಿ ದೇವನೂರು ಮಹಾದೇವ ಅವ್ರನ್ನ ನನ್ನ ವಿಭಾಗಕ್ಕೆ ನಾನು ಬರೆಯಲಿ, ಅವ್ರನ್ನ ಇನಾಗುರಲ್ ಅಡ್ರೆಸ್ ಮಾಡಿ ಅಂತ ಕೇಳಿಕೊಂಡೆ. ಅವರು ತುಂಬ ಒಳ್ಳೆಯ ಇನಾಗುರಲ್ ಅಡ್ರೆಸ್, ಕರುಳು ಬಳ್ಳಿ ಸಂಬಂಧ ಅಂತ ಆಸ್ಟ್ರೇಲಿಯಾದ ಬರಹಗಾರರನ್ನು ಮಾಡಿಕೊಂಡ್ರು. ಒಳ್ಳೆಯ ವಿಮರ್ಶಾ ಪೂರ್ಣವಾದಂಥ ಒಂದು ಮುನ್ನುಡಿಯನ್ನು ಓದಿದ್ರು. ಆ ಸಂದರ್ಭದಲ್ಲಿ ಅವರೊಂದು ಮಾತು, ಆಸ್ಟ್ರೇಲಿಯಾ ಖಂಡದಲ್ಲಿರುವವರೆಲ್ಲ ಆಫ್ರಿಕನ್ ಏಷ್ಯಾಯಿಡ್, ನಮ್ಮ ಈ ಕುಲಬಾಂಧವರೇ, ಈ ಕರ್ಲಿಯರು, ಇದೇ ಬಣ್ಣದವರು, ಇದೇ ಇರ್ತಕ್ಕಂಥದ್ದು. ಅಲ್ಲಿ ವೈಟನಿಂಗ್ ಆಸ್ಟ್ರೇಲಿಯಾ ಅಂತ ಮಾಡಿ ವ್ಯವಸ್ಥಿತವಾಗಿ ಅವರನ್ನು ಕೊಂದು ನಿರ್ನಾಮ ಮಾಡಿಬಿಟ್ಟು ಇವಾಗ ಶೋಕೇಸಲ್ಲಿ ಇಟ್ಬಿಟ್ಟಿದ್ದಾರೆ. ಅವರು ಬಂದು ನಾವು ದಲಿತ ಬರಹಗಾರರನ್ನ ಜೊತೆ ಸಂಪರ್ಕ ಮಾಡಬೇಕು, ಅವ್ರ ಜೊತೆ ವಾಗ್ವಾದ ನಡೆಸಬೇಕು ಅಂತ ಹೇಳಿದರು. ಅದಕ್ಕೆ ನಾವು ಇಂಗ್ಲೀಷ್ ಡಿಪಾರ್ಟ್ಮೆಂಟಿಗೆ ದಲಿತ ಬರಹಗಾರ ಯಾರು ಇಂಗ್ಲೀಷ್ನಲ್ಲಿ ಇಲ್ಲದೆ ಇರೋದ್ರಿಂದ ನಾವು ಯಾವತ್ತೂ ಬರೆಯಲೇ ಇರಲಿಲ್ಲ. ದೇವನೂರು ಮಹಾದೇವರೊಬ್ಬರು ಪ್ರಾತಿನಿಧಿಕವಾಗಿ ಮೈಸೂರಿನಲ್ಲಿದ್ದಿದ್ದು ಬನ್ನಿ. ಅವರು ನನಗೊಂದು ಮಾತು ಹೇಳಿದ್ರು, ನೀನು ಬರೀ ಇಂಗ್ಲೀಷ್ನಲ್ಲಿ ಮಾತಾಡಿಕೊಂಡು ಇಂಗ್ಲೀಷ್ನವ್ರನ್ನ ಮನಮೆಚ್ಚಿಸ್ಕೊಂಡು ಅವ್ರಿಗೆ ಸೆಮಿನಾರ್ ಮಾಡ್ಕೊಂಡಿದ್ರೆ ಪ್ರಯೋಜನ ಇಲ್ಲ, ಅದು ನೀನು ಕನ್ನಡದಲ್ಲಿ ಏನಾದರೂ ಮಾಡಬೇಕು ಅಂತ. ನಾನು ಹೇಳಿದೆ, ನಾನು ಕನ್ನಡದಲ್ಲಿ ಓದಬೇಕಾದ ಅವಶ್ಯಕತೆ ಇಲ್ಲ, ನಾನು ಇಂಗ್ಲೀಷ್ನಲ್ಲೇ ಮೂಲ ಕೃತಿಗಳನ್ನು ಹೆಚ್ಚು ಓದ್ಕೊಂಡು ಹಂಗಲ್ಲ, ನೀನು ಕನ್ನಡಕ್ಕೆ ಸಹಾಯ ಮಾಡಬೇಕು ಅಂತ. ಆದ್ದರಿಂದ ಆಸ್ಟ್ರೇಲಿಯಾದ ಮೂಲ ನಿವಾಸಿಗಳ 4 ಬರಹಗಳನ್ನು ಸಂಪೂರ್ಣವಾಗಿ ಕನ್ನಡಕ್ಕೆ ಅನುವಾದಿಸಿ ಅದು ವಿವಿಧ ಹಂತಗಳಲ್ಲಿ ಪ್ರಕಟಣೆಯಾಗದೆ ಅಲ್ಲೇ ಬಿದ್ದಿದೆ. ವಿವಿಧ ಇದು ನೇರಳೆ ಗೆರೆಗಳು ಅಂತಂದ್ಬಿಟ್ಟು ನಮ್ಮ KP ಸುರೇಶ್ ಅಂತನವರು ನನ್ನ ಕ್ಲಾಸ್ಮೇಟ್, ಅವರು ತುಂಬ ಒಳ್ಳೆಯ ಅನುವಾದಕರು, ಅವರು ಅದನ್ನು ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಮೊಲ ನುಸುಳದ ಬೇಲಿ ಅಂತ, ಮೊಲ ನುಸುಳದ ಬೇಲಿ ಅಂತ, ರ್ಯಾಬಿಟ್ ಪ್ರೂಫ್ ಫೆನ್ಸ್ ಅಂತ. ಈ ಇವರನ್ನ ವ್ಯವಸ್ಥಿತವಾಗಿ ಕೊಂದು ಇದು ಮಾಡೋಕೆ ಏನಪ್ಪ ಅಂತಂದರೆ ದೂರ ಹಾಸ್ಟೆಲ್ಗಳಲ್ಲಿ ಕಟ್ಬಿಡೋದು, ಅವ್ರಿಗೆ ವಿದ್ಯಾಭ್ಯಾಸ ಕಲಿಸ್ತೀವಿ ಅಂತಂದ್ಬಿಟ್ಟು ಜಗತ್ತು ಗೊತ್ತಾಗ್ದಂಗೆ ಇಟ್ಟು ವ್ಯವಸ್ಥಿತವಾಗಿ ಅವ್ರಿಗೆ ಅನ್ನ ನೀರು ಕೊಡದೆ ಸಾಯಿಸ್ಬಿಡ್ತಕ್ಕಂಥದ್ದು. ದಟ್ ಈಸ್ ಕಾಲ್ಡ್ ವೈಟನಿಂಗ್ ಆಸ್ಟ್ರೇಲಿಯಾ ಅಂತ. ಈ ಅನುಭವಗಳು ನಮಗೆ ಹಾಗೇ ಇಲ್ಲ, ಇದು ಸಾಧ್ಯವೇ ಇಲ್ಲ. ಕೆನಡಾದಲ್ಲಿ ಮೊನ್ನೆನೂ ಅಪಾಲಜಿ ಮಾಡ್ಕೊಂಡಿದ್ದಾರೆ. ಅಲ್ಲಿಯ ಮೂಲ ನಿವಾಸಿಗಳನ್ನ ವ್ಯವಸ್ಥಿತವಾಗಿ ಹಾಸ್ಟೆಲ್ ಓದಿಸ್ತೀವಿ ಅಂತ ಸೇರಿಸ್ಕೊಂಡು ಸಾಯಿಸಿ ಇದು ಮಾಡಿದ್ದನ್ನು ಮೊನ್ನೆನೂ ಅಪಾಲಜಿ ಮಾಡ್ಕೋತಾ ಇದ್ದಾರೆ. ಇನ್ನೂ ಇದು ಭಾರತದಲ್ಲಿ ನಡೀಲಿಲ್ಲ, ಅವ್ರು ಮಾಡೋಕ್ಕಾಗಲಿಲ್ಲ. ಇದು ಬಂಗಾಳದಲ್ಲಿ ಹುಸಿ, ಇದು ಏನಪ್ಪ ಅಂತಂದರೆ ಹುಸಿ ಬರವನ್ನು ಸೃಷ್ಟಿ ಮಾಡಿ ಜನಾಂಗವನ್ನು ಕಡಿಮೆ ಮಾಡ್ಲಿಕ್ಕೆ ಮಾಡಿದ್ರು. ಆದರೆ ವ್ಯವಸ್ಥಿತವಾಗಿ ವೈಟನಿಂಗ್ ಆಸ್ಟ್ರೇಲಿಯಾ ಮಾಡ್ತಾರೆ. ಆ ಸಂದರ್ಭದಲ್ಲಿ 4 ಇದನ್ನು ಇದು ಮಾಡ್ತಾ ಇದ್ದೆ. ಆಮೇಲೆ ಏನಪ್ಪ ಅಂತಂದರೆ ಈಗ ಸದ್ಯಕ್ಕೆ ಅದನ್ನು ಮುಂದುವರಿಸಿ ನಾನು ಒಂದನ್ನು ಅದರಲ್ಲಿ ಅನುವಾದ ಮಾಡಿದ್ದೀನಿ, ಜನೈನ್ ಲಾನ್ ಅಂತ. ಅವರು ಅನುಮತಿ ಕೊಡ್ತಾ ಇಲ್ಲ ಆಸ್ಟ್ರೇಲಿಯಾದವರು. ಮೊಲ ನುಸುಳದ ಬೇಲಿ ಅಂತೂ ಭಾರೀ ಇದು ಏನಪ್ಪ ಅಂದರೆ ತೀವ್ರವಾಗಿ ನಮ್ಮನ್ನೆಲ್ಲ ಒಂದು ಹೊಸ ಥರದ ಅಲೆಯ ವಿವೇಚನೆಗೆ ಒಡ್ಡಿಸ್ತಕ್ಕಂಥದ್ದು. ಅದು ಭಾರಿ ಕರ್ಕೊಂಡು 420 ಕಿಲೋಮೀಟ್ರ್ ಅವರು ನಡ್ಕೊಂಡು ಹೋಗ್ತಾರೆ ಒಂದು ಹಾಸ್ಟೆಲಿಂದ ತಪ್ಪಿಸ್ಕೊಂಡು. ಅಲ್ಲೇನಪ್ಪ ಅಂದರೆ ನಿಮಗೆ ಮೊದಲು ತಲೆ ಬೋಳಿಸ್ತಾರೆ. ಅದು ನೀವು ಅದನ್ನು ಓದೇ ಇಲ್ಲ. ಅದನ್ನು ಹೆಂಗೆ ಕೊಂದಾಕಿದ್ದಾರೆ ಅವ್ರನ್ನ ಅಂತಂದರೆ, ನೀವು ಈ ಕೋಲಾರದ ಕಡೆ ಒಂದು ಹಬ್ಬದ ದಿನ ಈ ಕಾಡು ಪ್ರಾಣಿಗಳನ್ನೆಲ್ಲ ಬೇಟೆಯಾಡ್ತಾರೆ. ಮೊಲ ಅವನ್ನೆಲ್ಲ ಬೇಟೆಯಾಡಿ ಹೀಗೆ ಹೆಗಲ ಮೇಲೆ ಹೊತ್ಕೊಂಡು ಅದನ್ನು ಮೆರವಣಿಗೆ ಮಾಡ್ತಾರೆ. ಹಂಗೆ ಕೊಂದಾಕಿದ್ದಾರೆ ಆಸ್ಟ್ರೇಲಿಯಾದಲ್ಲಿ ಮೂಲ ನಿವಾಸಿಗಳನ್ನು. ಅವರ ಅನುಭವವನ್ನು ನಾವು ಕನ್ನಡಕ್ಕೆ ತರುವಂಥ ಪ್ರಯತ್ನ ಮಾಡಿದ್ವಿ. ಅದರಿಂದ ಮುಂದುವರಿತು. ಈ ಏಷ್ಯಾದ ಬೆಳಕು ಅಂತ ಸರ್ ಎಡ್ವಿನ್ ಅರ್ನಾಲ್ಡರ ಕೃತಿಯನ್ನು ನಾನು ಕನ್ನಡಕ್ಕೆ ತರಬೇಕಾಯಿತು. ಯಾಕಪ್ಪ ಅಂತಂದರೆ ಈ MA ಪದವಿ ಮಕ್ಕಳಿಗೆ ಪಾಠ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ಗಾಂಧಿಯ ಆತ್ಮಕಥನದಲ್ಲಿ ಇದರ ಪ್ರಸ್ತಾವ ಆಗ್ತದೆ. ಸರ್ ಎಡ್ವಿನ್ ಅರ್ನಾಲ್ಡರ ಏಷ್ಯಾದ ಬೆಳಕು ಅನ್ನುವ ಕೃತಿಯನ್ನು ಓದಿದೆ, ಹಲವಾರು ಬಾರಿ ಓದಿದೆ, ಆದರೂ ಅದನ್ನು ಪಕ್ಕಕ್ಕಿಡಕ್ಕೆ ನನಗೆ ಮನಸ್ಸಾಗಲಿಲ್ಲ ಅಂತ ಬರ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಗಾಂಧಿ ಇಂಗ್ಲೆಂಡ್ನಲ್ಲಿ ಬಾರಾಟ್ಲ ಮಾಡ್ತಾ ಇರುವಾಗ ಇವ್ರ ಜೊತೆ ಒಂದು ಸಸ್ಯಾಹಾರಿ ಕೂಟ ಅಂತ ಮಾಡ್ಕೊಂಡಿರ್ತಾರೆ. ಅಲ್ಲಿ ಗಾಂಧಿ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲೂ ಕೂಡ ಸರ್ ಎಡ್ವಿನ್ ಅರ್ನಾಲ್ಡ್ ಜೊತೆ ಅವ್ರ ಸಂಪರ್ಕ ಇರ್ತದೆ. ಅದು ಸ್ನೇಹ ಸಂಪರ್ಕ. ಈ ಮಹಾಪುರುಷ ಎಡ್ವಿನ್ ಅರ್ನಾಲ್ಡ್ ಅಂತನವರು 1857 ಸಿಪಾಯಿ ದಂಗೆ ಮುಗಿದು ಇನ್ನೂ ರಕ್ತದ ಬಿಸಿ ಕಲೆಗಳು ಆರೇ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಭಾರತಕ್ಕೆ ಬಂದವರು. ಬಂದು 2 ವರ್ಷ ಇದ್ದರು ಅಷ್ಟೇ. ಆಮೇಲೆ ಡೆಕ್ಕನ್ನಿನ ಪುಣೆ ಕಾಲೇಜ್ನಲ್ಲಿ ಅವರು 2 ವರ್ಷ ಮಾತ್ರ ಇದ್ದರು. 2 ವರ್ಷ ಇದ್ದು ಇಂಗ್ಲೆಂಡ್ಗೆ ವಾಪಸ್ ಕೊಟ್ಟೋಗ್ಬಿಟ್ರು. ಇವರು 1800
90ರ 19ನೇ ಶತಮಾನದ ಅಂತ್ಯಕ್ಕೆ 2 ವರ್ಷ ಇದ್ದಿದ್ದು. ಆ 2 ವರ್ಷ ಇದ್ದಿದ್ದ ಜೀವನವನ್ನು ಅವರು ವ್ಯವಸ್ಥಿತವಾಗಿ ಬರ್ಕೊಂಡಿದ್ದಾರೆ. ಆದರೆ ಅವರೆಲ್ಲೂ ಮಹಾರಾಷ್ಟ್ರದ ಎಲ್ಲೋರ ಗುಹೆಗಳು, ಅಜಂತಾ ಗುಹೆಗಳು, ಅಲ್ಲಿಗೆ ಎಲ್ಲಿಗೆ ಓದಿದ ಅನುಭವಗಳನ್ನು ಬರ್ಕೊಂಡಿಲ್ಲ. ಓದ ಕೂಡಲೇ ಅವರು ಈ ಬುದ್ಧನ ಮೊದಲಾರ್ಧ ಜೀವನದ ಬಗ್ಗೆ ಯಾಕೆ ಆಸಕ್ತಿ ಹುಟ್ಟಿತು, ಏನಕ್ಕೆ ಆಸಕ್ತಿ ಹುಟ್ಟಿತು ಅಂತನ್ನುವ ಬಗ್ಗೆ ಎಲ್ಲ ಕುತೂಹಲವಾಗಿ ಮುನ್ನುಡಿಯನ್ನು ಬರೆದಿದ್ದೀನಿ. ಇದು ಏನಪ್ಪ ಅಂತಂದರೆ ಗಾಂಧೀಜಿಯವರು ಹೇಳಿದರು. ಆಮೇಲೆ ನಾನು ಹುಡುಗರಿಗೆ ಎಲ್ಲ ಪ್ರಾಜೆಕ್ಟ್ಗಳು ಗಾಂಧಿಯ ಮೇಲೆ ಪ್ರಭಾವ ಬೀರಿದ ಪುಸ್ತಕಗಳು ಅಂತ ನನ್ನ ಒಂದು 10-12 ಹುಡುಗರಿಗೆ ಒಂದು ಪ್ರಾಜೆಕ್ಟ್ ಕೊಡಬೇಕಾಯಿತು. ಆವಾಗ ಗಾಂಧಿ ಜೀವನದ ಮೇಲೆ ಪ್ರಭಾವ ಬೀರಿದ ಪುಸ್ತಕಗಳು ಅನ್ನೋದನ್ನು ಇದನ್ನು ಕೊಟ್ಟೆ. ಆಮೇಲೆ ನಾನೇ ಓದೋಕ್ಕೆ ಶುರು ಮಾಡಿದಾಗ ಮಹಾನ್ ದಿಗ್ಭ್ರಮೆ ನನಗೆ ಕಾದಿತ್ತು. ಏನಪ್ಪ ಕಾದಿತ್ತು ಅಂದರೆ, ಈ ಮನುಷ್ಯ ಇದ್ದಿದ್ದು 2 ವರ್ಷ ಭಾರತದಲ್ಲಿ ಯಾವ ಪ್ರಕಾರದ ಭಾರತದ ಸಂವೇದನೆಯನ್ನು, ನಮ್ಮ ಸಾಂಸ್ಕೃತಿಕ ಸಂವೇದನೆಗಳನ್ನು, ಆ ಮೌಲ್ಯಗಳನ್ನು ಅದೇ ರೀತಿ ಅವನು ಅದನ್ನು ಅರ್ಥ ಮಾಡ್ಕೊಂಡಿದ್ದಾನೆ, ಅದೇ ಮೌಲ್ಯವನ್ನು ಅದಕ್ಕೆ ಕಟ್ಟಿಕೊಟ್ಟಿದ್ದಾನೆ ಅಂತನ್ನೋದನ್ನು ಗಮನಿಸಿದಾಗ ನನಗೆ ಎದೆ ಒಡೆದೋಯ್ತು. ಕಾರಣ ಏನಪ್ಪ ಅಂತಂದರೆ, ಭಾರತದ ಸಂಸ್ಕೃತಿಯ ಯಾವುದೇ ಒಂದು ಹುಲ್ಲಿನ ಗರಿಯ ಜೊತೆನಲ್ಲೂ ಅವನು ಸಂಧಾನ ಮಾಡ್ಕೊಂಡಿಲ್ಲ. ಮೊದಲನೆಯ 3 ಸಾಲುಗಳನ್ನು ಓದ್ತೀನಿ. ಅವನು ತನ್ನ ಮುನ್ನುಡಿನಲ್ಲಿ ಬರ್ಕೊಂಡಿದ್ದಾನೆ. ನಾನು ಬುದ್ಧನ ಮೊದಲ ಅರ್ಧ ಜೀವನವನ್ನು ಬರೆಯೋಕ್ಕೆ ಶುರು ಮಾಡಿದ ಮೇಲೆ ನಾನು ಒಬ್ಬ ಬೌದ್ಧ ಚಿಂತಕನಾದೆ. ನಾನು ಬೌದ್ಧ ಧರ್ಮದಲ್ಲಿದ್ದಂತಹ ಮೌಲ್ಯಗಳನ್ನು ಅವರೇ ಮೌಲ್ಯದ ರೀತಿಯಲ್ಲಿ ನಾನು ಅರ್ಥ ಮಾಡಿಕೊಂಡೆ. ಇವುಗಳನ್ನು ಆ ಕಾಲದ ಅದೇ ರೀತಿಯ ಮೌಲ್ಯಗಳ ಪ್ರಕಾರದಲ್ಲಿ ನಾನು ಅರ್ಥ ಮಾಡ್ಕೊಳ್ಳದೆ ಹೋಗಿದ್ರೆ ನಾನು ಈ ಕಾವ್ಯವನ್ನು ಬರೆಯೋಕ್ಕಾಗ್ತಾ ಇರಲಿಲ್ಲ ಅಂತ ತನ್ನ ಮುನ್ನುಡಿಯಲ್ಲಿ ಬರ್ಕೊಂಡಿದ್ದಾನೆ. ಈಗ ಮೊದಲನೆಯ ಒಂದು 3-4 ಸಾಲುಗಳನ್ನು ಓದ್ತೀನಿ. ಇದು ನಿಮಗೆ ಯಾರೋ ಭಾರತೀಯ ಬರ್ದಂಗೆ ಕಾಣಿಸುತ್ತಾ ಅಥವಾ ಒಬ್ಬ ಇಂಗ್ಲೀಷ್ನ ವ್ಯಕ್ತಿ ಬರ್ದಂಗೆ ಕಾಣಿಸುತ್ತಾ ಅಂತ ನೀವೇ ಪರಿಗಣಿಸಿ. ಇದನ್ನು ನಾನು ಯಾವ ಥರವಾದಂತಹ ಏನಪ್ಪ ಅಂತಂದರೆ, ಭಾಷೆಯಲ್ಲಿ ವ್ಯತ್ಯಾಸ ಮಾಡೋಕ್ಕಾಗಲಿ, ಸಾಲುಗಳನ್ನು ಬದಲು ಮಾಡೋಕ್ಕಾಗಲಿ, ಶಬ್ದಗಳನ್ನು ಇದು ಮಾಡೋಕ್ಕಾಗಲಿ ನನಗೆ ಚಮತ್ಕಾರ ಅಷ್ಟೊಂದೆಲ್ಲ ಕನ್ನಡದಲ್ಲಿ ನಮಗೆ ಪ್ರಾವೀಣ್ಯತೆ ಇಲ್ಲ. ಇಂಗ್ಲೀಷ್ ಅಂತೂ ಬರೋದೇ ಇಲ್ಲ ಬಿಡಿ. ಈಗ ನೋಡಿ, ರಾಜಕುಮಾರ ಸಿದ್ಧಾರ್ಥನ ಜನನ ಮತ್ತು ಬಾಲ್ಯ ಮೊದಲನೆಯ ಇದಿದು ಹೊತ್ತಿಗೆ ಅಂತ ಅವನು ಬುಕ್ ಅಂತ ಬರೀತಾನೆ. ಲೋಕಪೂಜಿತ, ಜ್ಞಾನಾತೀತ, ಶ್ರೇಷ್ಠ, ಪರಮೋಚ್ಚ ದಯಾಳ ಸಾಗರ, ಭುವಿ ಸ್ವರ್ಗ ನರಕಗಳಲ್ಲಿ ಸರಿ ಸಮರಿಲ್ಲದವ, ನಿರ್ವಾಣ ಧರ್ಮಗುರು, ಸಾರ್ವಭೌಮ ಬುದ್ಧ, ಯುವರಾಜ ಸಿದ್ಧಾರ್ಥ, ಭೂಮಿಯಲ್ಲಿ ಅವತರಿಸಿದ ಧರ್ಮಗ್ರಂಥ ಅಂತ. ಇದು ನಮ್ಮ ಎಲ್ಲ ಮಹಾಕಾವ್ಯಗಳು ಪ್ರಾರಂಭ ಆಗುವುದು ಇದೇ ರೀತಿಯಲ್ಲಿ. ನೋಡಿ, ಆ ಒಂದು ಸಾಂಸ್ಕೃತಿಕ ಲಕ್ಷಣವನ್ನು ಕೂಡ ಈ ಮನುಷ್ಯ ಗಮನಿಸಿದ್ದಾನೆ, ಗೌರವಿಸಿದ್ದಾನೆ, ಅದನ್ನು ಹಾಗೆಯೇ ನಡೆಸ್ಕೊಟ್ಟಿದ್ದಾನೆ. ಈ ಸಾಲುಗಳನ್ನು ಓದಿದ ಮೇಲೆ ನನಗೆ ಕನ್ನಡದಲ್ಲೇ ಅವನು ಮಾತಾಡ್ದಂಗಾಯ್ತು. ನಮ್ಮ ಭಾರತೀಯ ಇನ್ಯಾವುದೋ ಹಿಂದಿನಲ್ಲೋ ತಮಿಳಲ್ಲೋ ತೆಲುಗಲ್ಲೋ ನನಗೆ ಅವನು ಸಂವೇದಿಸ್ದಂಗಾಯ್ತು. ಹಾಗಾಗಿ ಕನ್ನಡ ಜಗತ್ತಿಗೆ ಇದನ್ನು ನಾನು ಏನಾದರೂ ಮಾಡಿ ಇದನ್ನು ಕನ್ನಡ ಓದುಗರಿಗೆ ಕೊಡಬೇಕು ಅಂತ ಮನಸ್ಸಾಯಿತು. ಅದಕ್ಕೋಸ್ಕರ ಒಂದು 3-4 ವರ್ಷ ಕೆಲಸ ಮಾಡಿದ್ದೀನಿ. 1-2 ವರ್ಷ ಹಂಗೆ ಬಿದ್ದಿತ್ತು. ಆಮೇಲೆ ಕನ್ನಡದ ಈ ಗುಣಮಟ್ಟ, ಮುದ್ರಣದ ಗುಣಮಟ್ಟ ಅಂತಂದರೆ, ನಮ್ಮಲ್ಲಿ ಮುದ್ರಣದ ಗುಣಮಟ್ಟ ಕೆಲವು ಸಾರಿ ಕನ್ನಡದಲ್ಲಿ ತುಂಬ ಕೆಟ್ಟದಾಗಿರ್ತದೆ. ಈ ಪುಟದಲ್ಲಿ ಆಗಿರುವಂತಹ ಇಂಕು ಹಿಂದಿನ ಪುಟದಲ್ಲಿ ಮೇಲೆ ಆ ಅಕ್ಷರಗಳ ಮೇಲೆ ಅದನ್ನು ಮುದ್ರೆ ಹೊತ್ಕೊಂಡು ಒಂಥರ ನಾಟಕ ಆಡ್ತಾ ಇರ್ತದೆ. ಅದೇನು ಇಷ್ಟ ಆಗಲಿಲ್ಲ. ಅದಕ್ಕೆ ನಾನು ಮಣಿಪಾಲ್ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ದುಡ್ಡು ಎಷ್ಟೇ ಖರ್ಚಾದ್ರೂ ಕೂಡ ಈ ಗುಣಮಟ್ಟದ ಬಗ್ಗೆ, ಪೇಪರ್ ಬಗ್ಗೆ, ಇಂಕಿನ ಬಗ್ಗೆ, ಫಾಂಟ್ ಸೈಜ್ ಬಗ್ಗೆ ಯಾವುದೇ ಸಂಧಾನ ಮಾಡ್ಕೋಬಾರ್ದು ಅಂತ ಸ್ವಂತ ಖರ್ಚಿನಲ್ಲೇ 1000 ಕಾಪಿ ಹೆಚ್ಚಾಗಿಸಿದ್ದೀನಿ. 162 ಕಾಪಿ ಖರ್ಚಾಗಿದೆ. 162 ಕಾಪಿ ಖರ್ಚಾಗಿವೆ. ಇದು ಯಾರಪ್ಪ, ಕರ್ನಾಟಕ ಪಬ್ಲಿಕೇಶನ್ಸ್ ಅವರು, ನವ ಕರ್ನಾಟಕ ಅವರೊಂದು 52 ಕಾಪಿಯನ್ನು ಮಾಡಿಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ದೊಡ್ಡ ಬುಕ್ ಸ್ಟೋರ್ಸು ಅವರೊಂದು 100 ಕಾಪಿ, ಇನ್ನೂ 65 ಕಾಪಿ ಮಾರಾಟ ಆಗಿವೆ. ಇನ್ನು ಉಳಿದವೆಲ್ಲ ನನ್ನ ಸ್ನೇಹಿತರುಗಳು, ಬಂಧುಗಳು ಕೊಟ್ಟಿದ್ದೇನೆ. ಇನ್ನೊಂದು 3 ಕಾಪಿ ಮನೆಯಲ್ಲಿವೆ. ಹೀಗಾಗಿ ಇದಾಯಿತು. ಏಷ್ಯಾದ ಬೆಳಕಿಗೆ ನಾನು ಪಾದಾರ್ಪಣೆ ಮಾಡಿದ್ದ ಹಾಗೆ ಒಂದು ಮೂಲ ವ್ಯತ್ಯಾಸ ಇದೆ. ಕಾವ್ಯಕ್ಕೂ, ಕಾವ್ಯದ ಪ್ರಕಾರದ ಅನುವಾದಕ್ಕೂ ಗದ್ಯ ಪ್ರಕಾರದ ಅನುಭವ ಇದು ಜ್ವಾಲಾಮುಖಿ ಇದ್ದಂಗೆ, ಉಕ್ಕು ಹೀಗೆ ಎಲ್ಲವನ್ನು ತೂದಿ ಹೊರಗಡೆ ಎಸಿತಕ್ಕಂತಹ ಒಂದು ಪ್ರಕ್ರಿಯೆ. ಆದರೆ ಕಾವ್ಯದ ಅನುವಾದ ಏನಪ್ಪ ಅಂದರೆ, ಒಂದು ಸುಳಿ ಎಲ್ಲವನ್ನೂ ತನ್ನೊಳಗೆ
ಎಳೆದುಕೊಂಡು ಎಲ್ಲವನ್ನು ಬೆರೆಸಿ ಇನ್ಯಾವುದೋ ರೂಪದಲ್ಲಿ ಕೊಡ್ತಕ್ಕಂತಹ ಒಂದು ಸುಳಿ. ಇನ್ನೂ ದೊಡ್ಡ ಇನ್ನೊಂದು ಉಪಮೆ ಕೊಡ್ಬೋದು ಅಂತಂದ್ರೆ, ಇದು ಭೀಮನ್ ನೇಗ್ಲಾಕೊಂಡು ಟ್ರ್ಯಾಕ್ಟರ್ನಲ್ಲಿ ಉರುಳಿ ಉತ್ತದಂಗೆ, ಆದರೆ ಕಾವ್ಯದ ಅನುವಾದ ಭತ್ತ ನಾಟಿ ಮಾಡ್ದಂಗೆ ಭಾರಿ ಕಷ್ಟ. ಕಾರಣ ಏನಪ್ಪ ಅಂತಂದ್ರೆ, ಅಲ್ಲಿ ಪ್ರತಿಯೊಂದು ಶಬ್ದವೂ ಕೂಡ ಹಲವಾರು ತರಹದ ಲೇಯರ್ಸ್ಗಳನ್ನು, ಒರಕೆಗಳನ್ನು ಅದು ಹೊಂದಿರ್ತದೆ. ಅದನ್ನು ಪ್ರವೇಶ ಮಾಡಿ ಒಕ್ಕಿ ತಿಕ್ಕಿ ಅದಕ್ಕೆ ಆ ಸಂದರ್ಭಕ್ಕೆ ತಕ್ಕಂತಹ ಒಂದು ಅರ್ಥವನ್ನು ಒದಗಿಸಿಕೊಡ್ತಕ್ಕಂಥದ್ದು, ಕನ್ನಡಿಗರಿಗೂ ಅದು ತಲುಪಿಸ್ತಕ್ಕಂತಹ ಜವಾಬ್ದಾರಿ ಹೆಚ್ಚಿನ ರೂಪದಲ್ಲಿ ಕಾವ್ಯದಲ್ಲಿ ಒಬ್ಬ ಕಾವ್ಯವನ್ನು ಟ್ರಾನ್ಸ್ಲೇಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇದು ಏನಪ್ಪ ಅಂತಂದ್ರೆ, ನೀವು ಚಪ್ಪಾಳೆ ಹೊಡೆದ್ರಿಂದ ಚಿಂತನೆ ಸರ್, ಅನುವಾದದ ಒಂದು ಕಷ್ಟಗಳ ಜೊತೆಗೆ ನೀವು ಮುದ್ರಣದ ಕಷ್ಟಗಳನ್ನು ಹಂಚ್ಕೊಂಡ್ರಿ. ಥ್ಯಾಂಕ್ ಯು ಸರ್. ಅದಕ್ಕೆ ನಾನು ಹೆಣ್ಮಗಳಿಗೆ ಯಾಕಪ್ಪ ಕೊಟ್ಟಿದ್ದೆ ಅಂದ್ರೆ, ಇವರೇ ನಮ್ದು, ನಾವೆಲ್ಲ ವಿ ಆರ್ 1 foot in the grave. ಅವರೇ ನಮ್ಗೆ ಒಬಿಚೇರಿ ಬರಿಬೇಕು. ಅದಕ್ಕೆ ನಾವೆಲ್ಲ ಮಾತಾಡೋದು ಮೊದಲೇ ಇವ್ರು ಮಾತಾಡಿ ಹೆಣ್ಮಗಳು. ಥ್ಯಾಂಕ್ ಯು ಸರ್. ಸರ್, ಇವಾಗ ನಾನು ಡಾಂಟೆಯ ಡಿವೈನ್ ಕಾಮಿಡಿಯನ್ನು ಕನ್ನಡಕ್ಕೆ ಅನುವಾದ ಮಾಡ್ತಾ ಇದ್ದೇನೆ. ಅದು ಇನ್ನು 1 ತಿಂಗಳಿನಲ್ಲಿ ಅನುವಾದ ಮುಗೀತದೆ. ಕನ್ನಡದಲ್ಲಿ ಬೆಳಕು ಅನ್ನೋ ಕಷ್ಟೊಂದು ಶಬ್ದಗಳನ್ನು ನಾನು ಹುಡುಕಕ್ಕಾಗ್ತಾ ಇಲ್ಲ. ಅವನು ಸ್ವರ್ಗದ ಇದಕ್ಕೆ ಬಂದಾಗ, 3ನೇ ಭಾಗಕ್ಕೆ ಬಂದಾಗ, ಬೆಳಕು ಅಂತನ್ನುವ ಎಷ್ಟು ಪ್ರಕಾರಗಳ ಬಳಕೆಯನ್ನ ಬಳಸ್ತಾನೆ ಅಂತಂದ್ರೆ, ಕನ್ನಡದಲ್ಲಿ ನಾನು ಶಬ್ದಗಳನ್ನು ಹುಡುಕಕ್ಕಾಗ್ತಾ ಇಲ್ಲ. ಶಬ್ದಗಳ ಕೊರತೆ ಇದೆ. ಆದ್ರಿಂದ ಸಂಯೋಜನೆ ಮಾಡಬೇಕಾಗುತ್ತೆ, ಬೆಸಿಬೇಕಾಗುತ್ತೆ. ಇನ್ಯಾವುದೋ ರೂಪದಲ್ಲಿ ಒಂದು ಪರ್ಯಾಯ ಅರ್ಥವನ್ನ ಕಟ್ಕೊಂಡು ಕನ್ನಡಿಗನಿಗೆ ನನ್ನ ಇದು ಸಂದೇಶ ಹೋಗ್ಬೇಕು. ಕನ್ನಡಿಗರ ಕೈಲಿ ಮಾತ್ರ ಬಯಸ್ಕೋಬಾರ್ದಪ್ಪ. ಕ್ಯಾಟ್ರಾಗಿ ಬೈತಾರೆ, ಬೈತಾರೆ. ಆದ್ರಿಂದ ಇದು ಪ್ರೂಫ್ ರೀಡಿಂಗು 3 ಸಾರಿ ಮಾಡಿದ್ದೀನಿ. 3 ಸಾರಿ. ಅಯ್ಯೋ, ಪ್ರೂಫ್ ರೀಡಿಂಗ್ ಮಾಡಿಲ್ಲ ಸರಿಯಾಗಿ. ಆಮೇಲೆ ಇದು ಸಂತೆಗೆ 3 ಮೊಳ ನೇಯ್ಕ ಬಂದಿದ್ದಾನೆ ಅಂತೆಲ್ಲ ಬೈತಾರೆ ಬಾಯಿಗೆ ಬಂದಂಗೆ. ಅದಕ್ಕೆ 100 ಸಲ ಓದಿದ್ದೀನಿ. ಸರ್, ನಿಮ್ಮ ಮುಂದಿನ ಪುಸ್ತಕನ ಸಮಾಜಮುಖಿನೇ ಪ್ರಕಟಿಸುತ್ತೆ, ಯಾವುದೇ ತಪ್ಪಿಲ್ಲದಂಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಕಮಿಟ್ ಆಗಿದ್ದೀವಿ. ಮುಂದಿನ ಪುಸ್ತಕದ ಪ್ರಕಾಶಕರು ನಾವೇ ರೈಟ್ಸ್ ಕೊಡಿ. ಹೇಳಿ ಸರ್, ಹೇಳಿ. ಮರ್ತು ಹೋಯ್ತು, ನಾನೇನು ಕೇಳಬೇಕು. ಏನಿಲ್ಲ, ಅನುವಾದನ ಟ್ರಾನ್ಸ್ಲೇಷನ್ ಇಸ್ ಅ ಪೊಲಿಟಿಕಲ್ ಆಕ್ಟ್ ಅಂತ ಅಂತಾರೆ. ಸೊ ನೀವು ಈಗ ಕನ್ನಡಕ್ಕೆ ಬಹಳಷ್ಟು ಅನುವಾದಗಳನ್ನು ಮಾಡಿದ್ದೀರಾ, ಹಾಗೆ ಕನ್ನಡದಿಂದ ಇಂಗ್ಲಿಷ್ಗೂ ಅನುವಾದ ಮಾಡಿದ್ದೀರಾ. ಸೊ ಇಂಗ್ಲಿಷ್ಗೆ ಅನುವಾದ ಮಾಡುವಾಗ ನೀವು ಕೃತಿಗಳನ್ನು ಹೇಗೆ ಆಯ್ಕೆ ಮಾಡ್ಕೊಂಡ್ರಿ, ಮತ್ತು ಕನ್ನಡದಿಂದ ಇಂಗ್ಲಿಷ್ಗೆ ತಗೊಂಡು ಹೋಗುವಾಗ ನಿಮಗಾದಂತಹ ಚಾಲೆಂಜಸ್? ನಿಮ್ಮ ಪ್ರಶ್ನೆಯಲ್ಲಿ 3 ಪ್ರಶ್ನೆ ಇವೆ, ಒಂದಲ್ಲ ಇದು. ಒಂದು ಪಾಲಿಟಿಕ್ಸ್, ಟ್ರಾನ್ಸ್ಲೇಷನ್, ಭಾಷೆ ಪಾಲಿಟಿಕ್ಸ್. 2ನೇದು ಕನ್ನಡದ ಇಂಗ್ಲೀಷ್ ಹೆಂಗೆ ಅನುವಾದ ಮಾಡ್ಕೊಂಡ್ರೆ. 3ನೇದು ಸದ್ಯಕ್ಕಾಗಲ್ಲ. ಏನಂದರೆ, ಮೊದಲನೇದು ನಮ್ಮ ಮಾತು ಬೇರೆಯವ್ರ ಜೊತೆ ಆಡುವ ಯಾವುದೇ ಮಾತಾಗಿರಲಿ, ಆ ಮಾತಿನ ಉದ್ದೇಶ ನಮಗೆ ಅನ್ನಿಸಿದ ಹಾಗೆ, ನಮಗೆ ಕಂಡ ಹಾಗೆ ಅವ್ರಿಗೂ ಕಾಣೋ ಹಂಗೆ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿದ್ದರೆ ದಟ್ ಈಸ್ ಪಾಲಿಟಿಕ್ಸ್. ಪ್ರಪಂಚ ನನಗೆ ಹೆಂಗೆ ಕಾಣುತ್ತೋ ನಿಮಗೂ ಹಾಗೆ ಕಾಣಬೇಕು ಅಂತ ಭಾಷೆ ಬಳಸೋದೇ ಪಾಲಿಟಿಕ್ಸ್. ಎಲ್ಲ ಹ್ಯೂಮನ್ ರಿಲೇಷನ್ಸಲ್ಲೂ ಈ ಪಾಲಿಟಿಕ್ಸ್ ಆಫ್ ಎಮೋಷನ್ಸ್, ಪಾಲಿಟಿಕ್ಸ್ ಆಫ್ ಗವರ್ನಿಂಗ್ ಯುವರ್ ಅದಿದ್ದೇ ಇರುತ್ತೆ. ಸೊ ಪಾಲಿಟಿಕ್ಸ್ನ ಬಿಟ್ಟು ಭಾಷೆ ಇಲ್ಲ. ಪದಗಳಿಗೆ ಬೇರೆ ಬೇರೆ ಅರ್ಥ ಕೊಡೋದು, ಸರ್ಕಾರನ ಪ್ರಶ್ನೆ ಮಾಡಿದ ತಕ್ಷಣ ದೇಶದ್ರೋಹಿ ಆಗೋದು, ಬೇರೆ ಜಾತಿಯವ್ರನ್ನ ಫ್ರೆಂಡ್ ಮಾಡ್ಕೊಂಡ ತಕ್ಷಣ ಭಾರತ ಮಾತೆಗೆ ಅವಮಾನ ಮಾಡ್ತೀನಿ ಅಂತ ಅನ್ನೋದು, ಇವೆಲ್ಲವೂ ಪಾಲಿಟಿಕ್ಸ್ನ ಭಾಗಗಳಿದೆ. ಸೊ ಒಂದು ಬಹಳ ಮುಖ್ಯವಾದ ಮಾತು ಅಂದರೆ, ಡೆಮೋಕ್ರಸಿ ಇದ್ದಾಗ ಬೇಕಾದ ಅರ್ಥಗಳನ್ನು ಭಾಷೆಯಲ್ಲಿ ಸೃಷ್ಟಿ ಮಾಡಬಹುದು. ನಿರಂಕುಶಾಧಿಕಾರ ಬಂದಾಗ, ಫ್ಯಾಸಿಸಮ್ ಬಂದಾಗ ಏನಾಗುತ್ತೆ ಅಂದರೆ, ಭಾಷೆಯ ಅರ್ಥಗಳನ್ನು ನಾಶ ಮಾಡ್ತಾರೆ. ಸೌಹಾರ್ದತೆಗೆ ಬದಲಾಗಿ ದ್ವೇಷವೇ ನಿಮ್ಮ ದೇಶ ಪ್ರೇಮದ ಆಧಾರ ಆಗುತ್ತೆ. ಸೊ ಲ್ಯಾಂಗ್ವೇಜ್ ಬಿಕಮ್ಸ್ ಪೊಲಿಟಿಕಲ್ ಟೂಲ್. ಹಾಗಾದಾಗ ಅನುವಾದ ಮಾಡುವಾಗ ನಾವು ಆಯ್ಕೆ ಮಾಡ್ಕೊಳ್ಳೋದು ಯಾವುದು ಮನುಷ್ಯತ್ವಕ್ಕೆ ಸಹಾಯ ಆಗುತ್ತೋ, ಮನುಷ್ಯರ ನಡುವೆ ಸಂಬಂಧ ಬೆಸೆಯುತ್ತೋ,
ಮನುಷ್ಯರನ್ನು ಹೊಸದಾಗಿ ನೋಡ್ಕೊಳ್ಳೋದು ಮಾಡುತ್ತೋ ಅಂಥ ಪುಸ್ತಕ ಆಯ್ಕೆ ಮಾಡ್ಕೋಬೇಕಾದ್ದು ದ ಫಸ್ಟ್ ಪೊಲಿಟಿಕಲ್ ಸ್ಟ್ಯಾಂಡ್ ಆಫ್ ಎ ಟ್ರಾನ್ಸ್ಲೇಟರ್ ಆಗಿದೆ. ಎರಡನೇದು ಮತ್ತು ಕೊನೆ ಮಾತನ್ನ ಹೇಳ್ತಿರೋದು, ನಾವು ಅನುವಾದ ಮೂಲ ಅಂತೆಲ್ಲ ಮಾತಾಡ್ತಾ ಇದ್ದೀವಲ್ಲ, ದಯವಿಟ್ಟು ಯೋಚನೆ ಮಾಡಿ, ಈ ಅನುವಾದ ಮೂಲಕ್ಕೆ ನಿಷ್ಠೆ ಇವೆಲ್ಲ ವಿದ್ವಾಂಸರದು. ನಾನು ಕನ್ನಡ ಓದುಗನಾಗಿ ಮಗುವಾಗಿ ಓದಕ್ಕೆ ಶುರು ಮಾಡಿದಾಗ ಶೇಕ್ಸ್ಪಿಯರ್ ಕಥೆಗಳು ಅಂತ ಓದಿದೆ, ಕೆನಿಲ್ ವರ್ತ್ ಓದಿದೆ, ಗಲಿವರ್ಸ್ನ ಪ್ರವಾಸಗಳು ಓದಿದೆ, ರಾಬಿನ್ಸನ್ ಕ್ರೂಸೋ ಓದಿದೆ, ಎಲ್ಲ ಕನ್ನಡದಲ್ಲಿ. ಅವು ಯಾವುದೂ ನನಗೆ ಅನುವಾದ ಅಂತ ಗೊತ್ತಿಲ್ಲ, ಇಂಗ್ಲೀಷಲ್ಲಿ ಬರೆದಿದ್ದು ಅಂತ ಗೊತ್ತಿಲ್ಲ, ಕನ್ನಡ ಪುಸ್ತಕ ಅಂತಲೇ ಓದಿದ್ದೆ. ನಾನು ಮನಸ್ಸಿಗೆ ಇಳಿದಿದ್ದು ಕನ್ನಡ ಪುಸ್ತಕ ಆಗಿದೆ. ಈಗ ಅನುವಾದ ಮಾಡೋಕ್ಕೆ ಹೊರಟಾಗ ಮೂಲಕ್ಕೆ ನಿಷ್ಠೆ ಇತ್ಯಾದಿ ಬರುತ್ತೆ. ಆಗಲೇ ಒಂದು ಮಾತು ಕೇಳಿದ್ರಿ, ಅರ್ಥ ಮೂಲಕ್ಕೆ ವ್ಯತ್ಯಾಸ ಆಗಬಾರ್ದು, ಹಲವು ಅನುವಾದಗಳು ನೋಡೋದು. ಇಲ್ಲಿ ಒಂದು ಸಣ್ಣ ಪ್ರಶ್ನೆ ನಿಮ್ಗೆಲ್ಲರಿಗೂ ಯೋಚನೆ ಮಾಡೋಕ್ಕೆ ಕೇಳ್ತೀನಿ. ನಮಗೆಲ್ಲರಿಗೂ ಕನ್ನಡ ಗೊತ್ತು, ಆದರೆ ನಾವು ಓದುವ ಒಂದು ಕುವೆಂಪು ಪದ್ಯ ಎಲ್ಲ ಕನ್ನಡಿಗರು ಒಂದೇ ಥರ ಅರ್ಥ ಆಗಿರುತ್ತೆ. ಅದನ್ನು ನಾನು ಇಂಗ್ಲೀಷಲ್ಲಿ ಹೇಳೋಕ್ಕೋ ನನಗೆ ಅರ್ಥ ಆಗಿದ್ದು ಮಾತ್ರ ಹೇಳ್ತೀನಿ. ವಾಟ್ ಎವರ್ ಗೆಟ್ಸ್ ಥ್ರೂ ಇನ್ ಟ್ರಾನ್ಸ್ಲೇಷನ್ ಏನಂದರೆ ನಮಗೆ ಅರ್ಥ ಆಗಿದ್ದು ಮಾತ್ರ ಹೇಳ್ತೀನಿ. ನನ್ನ ಒಂದು ಘೋಷಣೆ ಏನು ಅಂದರೆ, ಅನುವಾದವೂ ಕೂಡ ಒಂದು ಮೂಲಕೃತಿ. ಯಾಕೆಂದರೆ ಒಂದು ಮೂಲಕೃತಿ ಯಾವತ್ತೂ ಇಲ್ಲ. ಕುವೆಂಪು ಎಷ್ಟು ಜನ ಓದ್ತಾರೋ ಅಷ್ಟು ಕುವೆಂಪು ಕೃತಿಗಳಿರ್ತವೆ ಪದ್ಯಗಳು. ಅವರು ಸಿಕ್ಕಿದ್ದನ್ನು ಅವ್ರು ಅನುವಾದ ಮಾಡ್ಕೊತಾರೆ. ಸೊ ಒಂದು ನಮಗೆ ನಮಗೆ ಸಮಸ್ಯೆ ಏನಂದರೆ, ಈ ಮೂಲ ಅನ್ನುವ ಪ್ರಶ್ನೆ ಕ್ರಿಶ್ಚಿಯನ್ ಮತ್ತು ಇಸ್ಲಾಂ ಧರ್ಮದ ಗ್ರಂಥನಿಷ್ಠ ಧರ್ಮಗಳಲ್ಲಿ ಮೂಲಕ್ಕೆ ಬದ್ಧವಾಗಿರಬೇಕು ಅನ್ನೋದು ಅವರ ಅನುವಾದವನ್ನು ಪ್ರಭಾವಿಸಿದ ಚಿಂತನೆ. ಭಾರತದಂಥ ಕಡೆ ಒಂದು ಮೂಲ ಇಲ್ಲ, ಒಂದು ಮೂಲ ಭಾರತ, ಒಂದು ರಾಮಾಯಣ ಇಲ್ಲ. ಸಾವಿರಾರು ರಾಮಾಯಣ, ಸಾವಿರಾರು ಭಾರತ ಇವೆ. ನನಗೆ ಅರ್ಥ ಆಗಿದ್ದನ್ನು ನನ್ನ ಜನಕ್ಕೆ ನನ್ನ ಭಾಷೆಗೆ ಬೇಕಾಗುವ ಹಾಗೆ ನಾನು ಹೇಳ್ತೀನಿ, ನನ್ನ ಒರಿಜಿನಲ್. ಆಮೇಲೆ ಅನುವಾದ ಆದಮೇಲೆ ಮಾತ್ರ ಮೂಲ ಸೃಷ್ಟಿಯಾಗುತ್ತೆ ಹೊರತು ಅನುವಾದ ಆಗದಿದ್ದರೆ ಮೂಲ ಎಲ್ಲಿರುತ್ತೆ? ಸೊ ಮೂಲ ಇಸ್ ಟೋಟಲಿ ಇಮ್ಯಾಜಿನರಿ. ಆ ಮೂಲ ಇದೆ ಅಂದ್ಕೊಂಡೆ ಮೂಲಭೂತವಾದ ಇತ್ಯಾದಿ ಎಲ್ಲ ಬೆಳ್ಕೊಂಡು ಹೋಗ್ಬೋದು. ಯಾವುದು ಮೂಲ ಅಂತಿಲ್ಲ. ಯಾವುದಕ್ಕೆ ಯಾವುದು ಮೂಲ? ಕೀರಂ ಪ್ರಸಿದ್ಧವಾದ ಮಾತು ನನಗೆ ಕೇಳ್ತಾ ಇದ್ರು, ಮೂಲಕ್ಕೆ ಮೂಲ ಯಾವುದು? ದೇರ್ ಇಸ್ ನೋ ಒರಿಜಿನಲ್. What we have understood, we communicate in a different language, in a different context, in a different time. So every translation is an original thing. ಮೊದಲನೇದು. ಎರಡನೇದು, if the translation is not good ಅಂತಂದರೆ ಮೂಲತಃ ಭಾಷೆಯ ಲೆವೆಲಲ್ಲಿ ಇದು ಕನ್ನಡವೇ ಅಲ್ಲ ಅಂತ ಅನ್ಸಿದ್ರೆ ದಟ್ ಇಸ್ ಬ್ಯಾಡ್ ಟ್ರಾನ್ಸ್ಲೇಷನ್. ಪದಗಳಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಲಿ, ಬಟ್ ಇಟ್ ಗಿವ್ಸ್ ಮೀ ದ ಸೆನ್ಸ್ ಆಫ್ ಇಟ್, ದಟ್ಸ್ ಗುಡ್. ಕನ್ನಡದಲ್ಲಿ ಸೆನ್ಸ್ ಮತ್ತು ಮೀನಿಂಗಿಗೆ ಬೇರೆ ಬೇರೆ ಪದಗಳಿಲ್ಲ. ಬಟ್ ಯಾವುದೇ ಪದ ಬಳಸಿ ಅದು ಏನು ಅಂತ ಒಂದು ಚೂರು ನನಗೆ ಗೊತ್ತಾಗತ್ತೆ ಅಂದರೆ ಸಾಕು. ಓದುಗರು ಬಹಳ ಉದಾರ ಹೃದಯಗಳು. ಕನ್ನಡ ಅಂತ ಒಪ್ಪಿಕೊಳ್ಳುವ ಕನ್ನಡದಲ್ಲಿ ಇದ್ದುಬಿಟ್ರೆ ಏನು ಕೊಟ್ಟರು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಕನ್ನಡ ಓದುಗರಿಗಿದೆ. ನಾನೇ ಎಕ್ಸಾಂಪಲ್. ಆ ಪುಸ್ತಕಗಳಿಗೆ ಓದಿದ್ದು ಯಾಕೆ ಮೆಚ್ಕೊಂಡೆ ಅಂತ ಅನಿಸುತ್ತೀವಿ ನನಗೆ, ಚೈಲ್ಡ್ಹುಡ್ಡಲ್ಲಿ ಓದಿದ್ದು. ನೋ, ವಾಟ್ ಐ ವಾಂಟ್ ಟು ಸೇ ಇಸ್, ಟ್ರಾನ್ಸ್ಲೇಷನ್ನಲ್ಲಿ ಮೂಲ ಅನ್ನುವುದು ನಾವು ಅನುವಾದದ ಮುಖಾಂತರ ಸೃಷ್ಟಿ ಮಾಡ್ತೀವಲ್ಲ, ಅದೇ 100ಕ್ಕೆ 99 ಜನ ಓದುಗರಿಗೆ ಮೂಲ. ಆಮೇಲೆ ಇನ್ನೊಂದು ಮಾತು ಮುಗಿಸ್ಬಿಡ್ತೀನಿ. ನನ್ನ ಟ್ರಾನ್ಸ್ಲೇಷನ್ ಓದಿ ಕೆಲವರು ಸರ್ ಅನ್ನ ಕೆರನಿನ ತುಂಬ ಚೆನ್ನಾಗಿದೆ ಅಂತಾರೆ. ಆದರೆ ಅನ್ನ ಕೆರನಿನ ಚೆನ್ನಾಗಿತ್ತು ಅಂತಿರುತ್ತೆ ಹೊರತು ಅದನ್ನು ಅನುವಾದ ಮಾಡೋಕ್ಕೆ ನಾನು ಏನು ಕಷ್ಟಪಟ್ಟೆ ಅಂತ ಗೊತ್ತಾಗ ಸಾಧ್ಯವೇ ಇಲ್ಲ. ಎ ಗುಡ್ ಟ್ರಾನ್ಸ್ಲೇಷನ್ ಇಸ್ ಒನ್ ವೇರ್ ದ ಟ್ರಾನ್ಸ್ಲೇಟರ್ ಇಸ್ ಫರ್ಗಾಟನ್. ಅನುವಾದಕರನ್ನ ಯಾರು ಮರ್ತು ಹೋಗ್ತಾರೋ ಅಂಥ ಅನುವಾದ ನಿಜವಾದ ಅನುವಾದ ಆಗಿರುತ್ತೆ. ಕೆ.ಎಸ್. ನರಸಿಂಹಸ್ವಾಮಿ ಹೇಳಿದ್ರಲ್ಲ, ನನ್ನ ಪದ್ಯ ನನಗೆ ಹೇಳಿ ಭಿಕ್ಷೆ ಕೇಳಿದ. ಸೊ ಕವಿಗೂ ಅಷ್ಟೇ, ಅವನ ಅನಾಮಧೇಯನಾಗಿ ಎಲ್ಲ ಜನರ ಮಾತಲ್ಲಿ ಸೇರ್ಕೊಂಡ್ಬಿಟ್ರೆ ಹಿ ಈಸ್ ದ ಸಕ್ಸಸ್ಫುಲ್ ಪೋಯೆಟ್. ಸೊ ನಾವು ಸಕ್ಸಸ್ಸನ್ನು ಹೆಂಗೆ ಅಳಿಬೇಕು ಅಂದರೆ, ಇದು ನನ್ನ ಅನುವಾದ ಅಂತ ಅನ್ನಿಸ್ಬಾರ್ದು ನಿಮಗೆ. ಸೊ ಟಾಲ್ಸ್ಟಾಯ್ದು ಹಿಂಗಿದೆ, ಡಾಸ್ಟೋವ್ಸ್ಕಿ ಹಿಂಗಿದೆ, ಹಿಸ್ಟ್ರಿದು ಹಿಂಗಿದೆ ಅಂತ ಅನ್ನಿಸ್ಬೇಕು ಅಷ್ಟೇ ಹೇಳಿದ್ರು. ದಟ್ ಈಸ್ ಮೈ ಪಾಲಿಟಿಕ್ಸ್. ಥ್ಯಾಂಕ್ ಯು ಸರ್. ಈ ಮಾತು ಹೇಳುವಾಗ ನನಗೆ ಕರುನಾಡು ಬಾ ಬೆಳಕೆ ಪದ್ಯ ನೆನಪಾಗುತ್ತೆ, BM ಶ್ರೀ ಅವ್ರದ್ದು. ಬಹುಶಃ ಕಾಲೇಜ್ ಮುಗಿದು ಡಿಗ್ರಿ ಮುಗಿಯೋ ತನಕ ನನಗೆ ಅದು ಕನ್ನಡ ಪದ್ಯ ಅಂತಲೇ ತಿಳ್ಕೊಂಡಿದ್ದೆ. ಇಂಗ್ಲೀಷ್ ಗೀತೆಗಳು
ಜೈ ಶ್ರೀನಿವಾಸರಾವ್ ಸರ್, ನೀವು ಇತ್ತೀಚೆಗೆ ಬರೆದಿರುವಂಥ ಯಂಗ್ ಪೋಯಟ್ಸ್ನ ನೀವು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡ್ತಿದ್ದೀರಲ್ಲ? ಅದಕ್ಕಿಂತ ಮುಂಚೆ ಇನ್ನೊಂದು ಇದೆ, ಮೂಲದ ಬಗ್ಗೆ. ನಾನು ಕನ್ನಡದಲ್ಲಿ ಕಾದಂಬರಿ ಕಾಲದ ಉಗಮ ಅದ್ರ ಬಗ್ಗೆ ಸಂಶೋಧನೆ ನಡೆಸಿದ್ದೆ, PhD ಗಾಗಿ ಕೆಲಸ ಮಾಡಿದ್ದೆ. ಇವಾಗ ನಾವು ಕನ್ನಡದಲ್ಲೆಲ್ಲ ಮರೆತಿರುವಂಥ ಬಿ ವೆಂಕಟಾಚಾರ್ಯ ಅವರ ಕುರಿತು ಸುಮಾರು ಓದಿದ್ದೆ. ಅವರ ಬಗ್ಗೆ AR ಕೃಷ್ಣಶಾಸ್ತ್ರಿಗಳು ಬಂಕಿಂಚಂದ್ರ ಪುಸ್ತಕ ಬರೆದಿದ್ರು. ಅದರಲ್ಲಿ ಅವರು ಬರೀತಾರೆ, ವೆಂಕಟಾಚಾರ್ಯ ಅವರು ಬಂಕಿಂಚಂದ್ರ ಮತ್ತು ಬೆಂಗಾಲಿಂದ ಸುಮಾರು 50ರಿಂದ 60ಕ್ಕಿಂತ ಹೆಚ್ಚು ಕಾದಂಬರಿಗಳನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಬಂಕಿಂಚಂದ್ರ ಅವರ ಕಾದಂಬರಿಗಳು ಸೇರಿಸಿ ಆ ಕಾಲದಲ್ಲಿ ಅವರು ಬೆಂಗಾಲಿ ಭಾಷೆಯನ್ನು ಕಲಿತು ಬಂಕಿಂಚಂದ್ರ ಚಟ್ಟೋಪಾಧ್ಯಾಯ ಮತ್ತು ಆಗಿನ ಕಾಲದೆಲ್ಲ ಶರತ್ಚಂದ್ರ ಬೆಂಗಾಲಿ ಭಾಷೆಯಲ್ಲಿ ಬರೀತಿದ್ದ ಕಾದಂಬರಿಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಸೊ ಸುಮಾರು ಜನಕ್ಕೆ ಇದು ಅನುವಾದ ಅಂತ ಗೊತ್ತೇ ಇಲ್ಲ. ಹಾಗೆ ದುರ್ಗೇಶ ನಂದಿನಿ ಆಗಿರಲಿ, ಆನಂದ ಮಠ ಆಗಿರಲಿ, ಅವರು ಕನ್ನಡ ಅಂತಲೇ ಆಗಿನ ಕಾಲದಲ್ಲಿ. ನನ್ನ ಆರ್ಗ್ಯುಮೆಂಟ್ ಅವಾಗ ಏನಿತ್ತು ಅಂದರೆ, ಕನ್ನಡದಲ್ಲಿ ಕಾದಂಬರಿ ಅನ್ನೋದು ಇನ್ನೂ ಬಂದಿರಲಿಲ್ಲ. ನಮ್ಮ ಸ್ವಂತವಾಗಿ ಕಾದಂಬರಿಗಳು ಬರಿತಾ ಇರಲಿಲ್ಲ ನಮ್ಮ ಲೇಖಕರು ಅವಾಗ. 1899ರಲ್ಲಿ ಮೊದಲ ಸಾಮಾಜಿಕ ಕಾದಂಬರಿ ಇಂದಿರಾಬಾಯಿ ಪ್ರಕಟ ಆಯಿತು. ಅದಕ್ಕಿಂತ ಹಿಂದೆ ಸುಮಾರು ಪ್ರಯತ್ನಗಳು ನಡೆದವು. ಒಂಥರ ಸೋಷಿಯಲ್ ಫ್ಯಾಂಟಸಿ ರಿಯಲಿಸ್ಟಿಕ್ ಈ ಥರದೊಂದು ಅದ್ಭುತ ರೋಮಾಂಚಕ ಥರದ ಕಾದಂಬರಿಗಳು ಒಂದು 7-8 ಬಂದಿದ್ದವು. ಸಾಮಾಜಿಕ ಕಾದಂಬರಿ ಅಂತ ಬಂದದ್ದು ಇದು. ಮತ್ತು ಸುಮಾರು ಸೂಡೋ ಹಿಸ್ಟಾರಿಕಲ್ ಅಂದರೆ ಒಂದು ಕಾಲ್ಪನಿಕ ರಾಜ, ಪಕ್ಕದ ರಾಜ್ಯದ ಜೊತೆಗೆ ಯುದ್ಧ, ಈ ಥರದ್ದೆಲ್ಲ ಕಾದಂಬರಿಗಳು ಬರ್ತಾ ಇದ್ವು. ಸೊ ಆ ಕಾಲದಲ್ಲಿ ಅಂದರೆ ಕಾದಂಬರಿ ಬರಬೇಕಾದ್ರೆ ಅನುವಾದ ಒಂದು ಎಷ್ಟು ಮುಖ್ಯವಾದ ಕೆಲಸ ಮಾಡಿದೆ ಕನ್ನಡದಲ್ಲಿ ಅಂತ ನಾನು ನಿರೂಪಿಸ್ಲಿಕ್ಕೆ ಇವರು ವೆಂಕಟಾಚಾರ್ಯರು ಮತ್ತು ಗಳಗನಾಥರ ಕಾದಂಬರಿ ಒಂದು ಮರಾಠಿಯಿಂದ ಕನ್ನಡಕ್ಕೆ ಸುಮಾರು ಕಾದಂಬರಿಗಳ ಅನುವಾದಿಸಿದ್ದಾರೆ. ವೆಂಕಟಾಚಾರ್ಯರು ಅವರು ಮೂಲ ಕಾದಂಬರಿಯ 100 ಪುಟ ಇದ್ರೆ ಇವ್ರದ್ದು 100 ಪುಟ ಇರ್ತಿತ್ತು, 105 ಪುಟ ಇರ್ತಿತ್ತು. ಹೆಚ್ಚು ಕಡಿಮೆ ಒಂದು ಏನಂತಾರೆ, ಮೂಲಕ್ಕೆ ನಿಷ್ಠವಾದ ಅಂತಲ್ಲ, ಒಂದು ಮೂಲದ ಗಾತ್ರ ಹೇಗಿತ್ತು ಅದರ ಮಟ್ಟಿಗೆ ಮೂಲದಲ್ಲಿ ಯಾವ ಥರದ ಎಪಿಸೋಡ್ಸ್ ಇತ್ತು ಅದೇ ಥರ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಗಳಗನಾಥರದ್ದು ಇನ್ನೊಂದು ಅವ್ರದ್ದು ತಮಾಷೆ ಏನಂದ್ರೆ, ಮೂಲ 150 ಪೇಜ್ ಇದ್ರೆ ಇವ್ರದ್ದು ಕಾದಂಬರಿ ಟ್ರಾನ್ಸ್ಲೇಷನ್ 300 ಪುಟ ಇರ್ತಿತ್ತು. ಇವರು ಸೃಷ್ಟಿ ಮಾಡಿ ಹಾಕ್ತಿದ್ರು, ಆ್ಯಡ್ ಮಾಡ್ತಿದ್ರು. ಕೆಲವು ಸಲ 150 ಪುಟದ ಕಾದಂಬರಿ ಮರಾಠಿಯಲ್ಲಿ ಒರಿಜಿನಲ್ ಇದ್ರೆ ಇವ್ರದ್ದು ಅನುವಾದ 100 ಪುಟ ಇರ್ತಿತ್ತು. ಇದೆಲ್ಲ ನನಗೆ ಅಗತ್ಯ ಇಲ್ಲ ಅಂತ ಹೇಳಿ ತೆಗೆದು ಬಿಟ್ಬಿಡ್ತಿರು. ಸೊ ಇದೊಂದು ತುಂಬಾ ಅನುವಾದ ಇದರಲ್ಲಿ, ಯಾಕಂದ್ರೆ ಇದು ಕಾಂಟೆಕ್ಸ್ಟಲ್ಲಿ ಇದೆಯೋ ಗೊತ್ತಿಲ್ಲ, ಬಟ್ ನಿಮಗೆ ಹೇಳುವಂತ ವೆಂಕಟಾಚಾರ್ಯ ಎಲ್ಲ ನಾನು ಮೊದಲ ಸಾರಿ ಬೆಂಗಳೂರಿಗೆ ಬರ್ತಾ ಇರೋದು ಎಷ್ಟೋ ವರ್ಷಗಳ ನಂತರ. ಮತ್ತು ಈ ಥರದ್ದೊಂದು ಗೋಷ್ಠಿಯಲ್ಲಿ ಕನ್ನಡದಲ್ಲಿ ಮಾತಾಡ್ತಿರೋದೇ ನನಗೆ ಕಷ್ಟ ಆಗುತ್ತೆ. ಆ್ಯಕ್ಚುಲಿ ನಾನು ಮಾತಾಡ್ತಿದ್ದೀನಿ ಅಂದರೆ ಅದು ನನಗೆ ಒಂದು ಹೆಮ್ಮೆ ಅನ್ನಿಸ್ತಾ ಇದೆ ಆ್ಯಕ್ಚುಲಿ. ಇದು ಕನ್ನಡದಲ್ಲೇ ಕೆಲಸ ಮಾಡ್ತೀನಿ. ಕನ್ನಡ ಸಾಹಿತ್ಯದ ಬಗ್ಗೆ ಇಂಗ್ಲೀಷ್ನಲ್ಲಿ ಬರ್ತಿದ್ದೀನಿ, ಸುಮಾರು ಬರ್ತಿದ್ದೀನಿ, ಎಲ್ಲ ಮಾಡಿದ್ದೀನಿ. ಬಟ್ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಇದೊಂದು ತುಂಬ ಮುಖ್ಯವಾದ ಘಟ್ಟ. 1875ಇಂದ 1915ವರೆಗೂ ನಮ್ಮ ಕಾದಂಬರಿ ಒಂದು ಎಸ್ಟಾಬ್ಲಿಷ್ ಮಾಡಬೇಕಾದ್ರೆ ಒಂದು ರೀಡರ್ಶಿಪ್ ಅಂತಾರೆ, ಓದುಗ ಜನಾಂಗವನ್ನು ಸೃಷ್ಟಿಸಿದ್ದೇ ಈ ವೆಂಕಟಾಚಾರ್ಯರ ಕಾದಂಬರಿಗಳು. ಯಾಕಂದರೆ ಅದು ಕೆಲವು ಬಂಕಿಂಚಂದ್ರ ಅವ್ರ ಮೂಲ ಅಂತ ಕವರಲ್ಲಿ ಇದೆ. ನಾನು ಇಲ್ಲಿ ಅವೆನ್ಯೂ ರೋಡ್ ಅಲ್ಲಿ ಇಲ್ಲಿ ಎಲ್ಲ ಚಪ್ಪಲಿ ಸವಿಸ್ಕೊಂಡು ಹಳೆ ಕಾಪಿಗಳನ್ನೆಲ್ಲ ಒಂದೊಂದಾಗಿ ಕಲೆಕ್ಟ್ ಮಾಡಿದ್ದು ಒಂದು 7-8 ಸಿಕ್ಕಿತ್ತಷ್ಟೇ. ಮತ್ತೆ ಕಾದಂಬರಿಗಳು ಸಿಗ್ಲಿಲ್ಲ ವೆಂಕಟಾಚಾರ್ಯದ್ದು. ಅಂದರೆ ಎಷ್ಟೊಂದು ಲಿಟ್ರರಿ ಕಲ್ಚರಲ್ಲಿ ಅನುವಾದ ಎಷ್ಟು ಒಂದು ಮುಖ್ಯವಾದ ಕೆಲಸ ಮಾಡುತ್ತೆ, ಇದೆಲ್ಲ ನಮಗೆ ಗೊತ್ತಿರೋದಿಲ್ಲ. ಅಂದರೆ ಒಂದು ರೀಡರ್ಶಿಪ್ ಕ್ರಿಯೇಟ್ ಮಾಡುವಂಥದ್ದೊಂದು ಮುಖ್ಯವಾದ ಕೆಲಸ ಅನುವಾದ ಇದರಲ್ಲಿ ಮಾಡಿತ್ತು. ಮತ್ತು ಇವಾಗ ಚೈತ್ರ ಅವರು ಪ್ರಶ್ನೆ ಕೇಳಿದ ಪ್ರಕಾರ ಕನ್ನಡದಲ್ಲಿ ಉದಯೋನ್ಮುಖ ಕವಿಗಳು ಕೆಲವು ಸಲ, ಉದಯೋನ್ಮುಖ ಅಂತ ಹೇಳಬಾರ್ದು, ಅಂದರೆ ನಾನು ಇತ್ತೀಚೆಗೆ ಅಷ್ಟೇ 1-2 ಕವನಗಳು ಬರೀತಾ ಇದ್ದೀನಿ. ಅವರು ಕೇಳ್ತಿರ್ತಾರೆ, ಸರ್ ಒಂದು ಕವನ ಟ್ರಾನ್ಸ್ಲೇಟ್ ಮಾಡಿ ಕೊಡಿ ಇಂಗ್ಲೀಷಿಗೆ ಅಂತ. ನಮಗೆ ಅದು ಇಂಗ್ಲೀಷಿನ ವ್ಯಾಮೋಹ ಇನ್ನೂ ಇದೆ. ಇಂಗ್ಲೀಷ್ನಲ್ಲಿ ನಮ್ಮ ಕವನ ಅನುವಾದವಾದರೆ ಅದಕ್ಕೊಂದು ಬೆಲೆ ಸಿಕ್ಕುತ್ತೆ ಅಂತ. ಆದರೂ ನಾನು ಪ್ರಯತ್ನ ಮಾಡಿ ಕವನ ಟ್ರಾನ್ಸ್ಲೇಟ್ ಮಾಡಿ ಕೊಡ್ತೀನಿ ನಾನು ಕೆಲವು ಸಲ. ಅಂದರೆ ನಾನು ಇಲ್ಲಿ ಪಬ್ಲಿಷ್ ಮಾಡೋವಂಥದ್ದು ನನ್ನ ಹತ್ರ ಪತ್ರಿಕೆ ಅಂಥದ್ದು ಏನೂ ಇಲ್ಲ. ಫೇಸ್ಬುಕ್ಕಲ್ಲಿ ಇದು ಮಾಡಿ ಕೊಡ್ತೀನಿ, ಅವ್ರು ಫೇಸ್ಬುಕ್ಕಲ್ಲಿ ಹಾಕೊಂತಾರೆ.
ಫೇಸ್ಬುಕ್ ಅಂದರೆ ನಮ್ಮ ಈ ಥರದ ಮಾಧ್ಯಮಗಳಲ್ಲಿ ಕೂಡಲೇ ಎಲ್ರಿಗೂ ಓದಲಿಕ್ಕೆ ಸಿಗುತ್ತದೆ. ಒಂದು ಪಬ್ಲಿಷ್ ಆಗೋದಾಗಿದ್ರೆ ಮಯೂರ ಎಷ್ಟು ಜನ ಪರ್ಚೇಸ್ ಮಾಡಿ ಓದ್ತಾರೆ, ಅಥವಾ ಬೇರೆ ಯಾವುದಾದ್ರೂ ಪತ್ರಿಕೆಯಲ್ಲಿ ಪಬ್ಲಿಷ್ ಆದರೆ ಸೊ ಈ ಥರ ಓದ್ತಾರೆ. ಸೊ ಹೀಗೆ ಅದೊಂಥರ ಖುಷಿ ಸಿಗುತ್ತೆ ಇಂಗ್ಲೀಷಿಗೆ ಅನುವಾದ ಮಾಡೋದು ಕವನಗಳನ್ನು. ಥ್ಯಾಂಕ್ ಯು ಸರ್. ಬಹುಶಃ ನನ್ನನ್ನು ನೀನು ಯಾಕೆ ಈ ಕೃತಿನ ಅನುವಾದ ಮಾಡ್ತೀಯ ಅಂತ ಕೇಳಿದ್ರೆ, ಇನ್ನೊಂದು ಭಾಷೆಯಲ್ಲಿ ಇದನ್ನು ಎಷ್ಟು ಚೆನ್ನಾಗಿ ಹೇಳಿದಾರಲ್ಲ, ಇದನ್ನು ನಾನು ನನ್ನ ಭಾಷೆಯಲ್ಲಿ ಎಷ್ಟು ಚೆನ್ನಾಗಿ ಹೇಳ್ಬೋದು ಅನ್ನೋ ಒಂದು ಆಸೆಯಿಂದ ಆ ಕೃತಿಯನ್ನು ಅನುವಾದ ಮಾಡ್ತೀನಿ. ಇಷ್ಟೊತ್ತು ಭಾಷಾ ಸಾಧ್ಯತೆಗಳ ಮೀರಿದ ಅನುವಾದ ಸಾಹಿತ್ಯ ಈ ಗೋಷ್ಠಿಯಲ್ಲಿ ಪಾಲ್ಗೊಂಡಂತಹ ಎಲ್ಲರಿಗೂ ಧನ್ಯವಾದಗಳು. ಹೇಳಿ ಸರ್. ಹಲೋ, ಈ ಅನುವಾದ ಪ್ರಕ್ರಿಯೆ ಭಾಷೆಗೆ ಮಾತ್ರ ಸೀಮಿತವಾದದ್ದಲ್ಲ. ಒಂದು ನಿಮಿಷ, 2 ಮಾತಷ್ಟೇ. ಸಂಸ್ಕೃತಿಗಳ ನಡುವೆ, ಧರ್ಮಗಳ ನಡುವೆ, ನಾಗರಿಕತೆಗಳ ನಡುವೆ ನಡೀತಕ್ಕಂತಹ ನಿರಂತರ ವ್ಯಾಪಾರ. ಈ ನಿರಂತರ ವ್ಯಾಪಾರದಿಂದ, ಸಂಘರ್ಷದಿಂದ, ಸಂಬಂಧದಿಂದ ಹೊಸ ಚಿಂತನೆ ಹುಟ್ಟತಕ್ಕಂಥದ್ದು. ಹಾಗಾಗಿ ಈ ಅನುವಾದ ಪ್ರಕ್ರಿಯೆ ಅಂತ ಏನಿದೆ ಅದನ್ನು ಭಾಷೆಗಷ್ಟೇ ಸೀಮಿತಗೊಳ್ಳುತ್ತೆ. ವಿಶಾಲವಾದ ದೃಷ್ಟಿನಲ್ಲಿ ಸಂಸ್ಕೃತಿ, ನಾಗರಿಕತೆ, ಧರ್ಮಗಳ ನಡುವೆ ನಿತ್ಯಾನುಸಂಧಾನ ಅಂತ ತಿಳ್ಕೊಂಡು ಇದನ್ನು ಪ್ರೋತ್ಸಾಹಿಸಬೇಕು. ಥ್ಯಾಂಕ್ ಯು ವೆರಿ ಮಚ್. ಡು ಯು ವಾಂಟ್ ಟು ಸೇ ಎನಿಥಿಂಗ್? ಲಾಸ್ಟ್ ವರ್ಡ್ಸ್. ಎಲ್ರಿಗೂ ಧನ್ಯವಾದಗಳು. ಭಾಷಾ ಸಾಧ್ಯತೆಗಳ ಮೀರಿದ ಅನುವಾದ ಸಾಹಿತ್ಯದ ಈ ವಿದ್ವತ್ಗೋಷ್ಠಿ ಸಫಲವಾಗಿದೆ ಅಂತ ಭಾವಿಸ್ತಾ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ವೇದಿಕೆಗೆ ಆಗಮಿಸಿದಂತಹ OL ನಾಗಭೂಷಣ ಸ್ವಾಮಿ ಸರ್ ಅವರಿಗೆ ವೇದಿಕೆಯ ಪರವಾಗಿ, ತಮ್ಮ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ಶ್ರೀನಿವಾಸ್ ರಾವ್ ಅವರು ಕೂಡ ದೂರದಿಂದ ಬಂದು ಈ ಕಾರ್ಯಕ್ರಮಕ್ಕೆ ತಮ್ಮ ವಿದ್ವತ್ಪೂರ್ಣ ಭಾಷಣವನ್ನು ಮಾಡಿದ್ದಾರೆ. ಅವರಿಗೂ ಕೂಡ ವೇದಿಕೆಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ಮಹಾದೇವ್ ಸರ್ ಅವ್ರಿಗೂ ಕೂಡ ಧನ್ಯವಾದಗಳು. ಭೂಮಿಕಾ, ಧನ್ಯವಾದಗಳು ಮೇಡಮ್.